ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಚಂದ್ರಪ್ಪನವ್ರೆ, ಬನ್ನಿ. ಮತ್ತೆ ಚಂದ್ರಪ್ಪ, ಏನೇನ್ ಸಮಾಚಾರ? ಬುಕ್ಕಲ್ಲ ನೀವೇ ಮಿಂಚಿಂಗು, ಸಿಕ್ಕಾಪಟ್ಟೆ ಜನ ಕೇಳಿಂಗು. ಏನ್ ಸಾರ್ ಚಂದ್ರಪ್ಪನವರೇ ಮಿಂಚಿಸ್ಬಿಟ್ಟಿದ್ದೀರಾ ಅಂತ. ಪುಸ್ತಕ ಓದೋರೆಲ್ಲ ಬಹಳ ಖುಷಿಯಾಗಿದ್ದಾರೆ, ನಿಮ್ಮ ಅಡಿಗೆಗಳನ್ನ ಮಾಡ್ಕೊಂಡು ಓದ್ಕೊಂಡು ತಿನ್ಕೊಳ್ತಾ ಇದಾರೆ. ಮತ್ತೇನ್ ಸಮಾಚಾರ? ನಿಮ್ಗೂ ಕೇಳ್ತಾ ಇದಾರೆ ತುಂಬಾ ಜನ, ಮಾಡ್ಕೊಳ್ಳಿ ಅಂತಾನೆ ನಾವು ಪುಸ್ತಕ ಕೊಟ್ಟಿದ್ದೆಲ್ಲ. ಓಕೆ, ನಮ್ಮನ್ನು ಫೋನ್ ಮಾಡಿ ಕೇಳೋದು ಬೇಡ, ಸ್ವಲ್ಪ ಕಡಿಮೆ ಆಯ್ತು. ಈಸಿಯಾಗಿ ಹೇಳ್ಕೋಬಹುದ್ರೆ ನಮ್ಗೆ ಯಾಕೆ ಫೋನ್ ಮಾಡಿ ಕೇಳ್ತೀರಾ, ಬುಕ್ ತಗೊಂಡು ಓದ್ಕೋಗ್ರಿ ಅಂತ. ಇವಾಗ ಬುಕ್ ಎಲ್ಲಿ ಸಿಕ್ಕುತ್ತೆ ಅಂತ ಫೋನ್ ಮಾಡಿ ಎಲ್ಲಾ ಕಡೆ ಸಿಗುತ್ತೆ, ಎಲ್ಲಾ ಪುಸ್ತಕದ ಅಂಗಡಿಗಳಲ್ಲೂ ಸಿಗುತ್ತೆ. ಹೇಳ್ತಾ ಇದ್ದೀನಿ. ಮತ್ತೆ ಏನ್ ಮಾಡ್ತಾ ಇದೀರಾ ಚಂದ್ರಪ್ಪ ಇವತ್ತು ನೀವು? ಇವತ್ತು ಒಂದು ಬೈತೀರೇನೋ? ಇಲ್ಲ ಪರವಾಗಿಲ್ಲ, ಹೇಳಿ ಏನು ಅಂತ. ಕರಿಮೀನ್ ಸಾರು ಮಾಡ್ತಾ ಇದ್ದೀನಿ. ಬೈಬೇಡ ಅಂತ ನಾನು ಹೇಳ್ತಾ ಇದ್ದೆ. ಯಾವನಪ್ಪ ತಿಂತಾನೆ ಕರಿಮೀನ್ ಸಾರ್ನ? ಆಯ್ತಾ? ಆಯ್ತು. ಇದನ್ನ ಒಂದ್ ದಿವಸ ತಿನ್ನೋಡಿ ನೀವು. ಓಕೆ, ನಾಳೆಗೂ ಇದೇ ಇರ್ಲಿ ಸಾರು ಅಂತೀರಾ, ಹಂಗಿರುತ್ತೆ ಇದು. ಇದ್ರ ಮಜಾ ನೀವು ನೋಡಿದ್ರೆ ಗೊತ್ತಾಗೋದು. ಅಲ್ಲ ಮಜಾ. ಓಕೆ, ಆಗಲ್ಲ 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 ಆಗಲ್ಲ. ಸ್ವಲ್ಪ ಅದು ಸ್ಮೆಲ್ ಬರೋವರೆಗೂ, ಆಮೇಲೆ ಸ್ಮೆಲ್ ತೊಗೊಳ್ಳೋಣ ಅನ್ಸುತ್ತೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡುತ್ತೆ ಅದಕ್ಕೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವ್ರು ಬಂದು ಕರಿ ಮೀನಿನ ಸಾರು ಜೊತೆಗೆ 2 ಇಡ್ಲಿ ತಿನ್ನೋಡಿ ಮುರುಳಿ ಅದ್ಭುತವಾಗಿರುತ್ತೆ. ಈ ಅದ್ಭುತವಾದ ಸಾರನ್ನ ಯಾರಿಗೂ ಮಾಡ್ಕೊಳಕ್ ಬರಲ್ಲ ಅಷ್ಟೇನೆ, ಮಾಡ್ಕೊಂಡ್ರೆ ತುಂಬಾ ಜನ ಇಷ್ಟಪಟ್ಕೊಂಡು ತಿಂತಾರೆ. ಕರಿ ಮೀನಿನ ಸಾರು, ಕರೆದ ಮೀನಿನ ಸಾರು ಅಲ್ವಾ? ಕರಿಮೀನ್, ಒಣಗಿದ ಮೀನ್ ಇದು. ಓಕೆ ಓಕೆ, ಒಣಗಿದಿರೋ ಮೀನಿನ ಸಾರನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಚಂದ್ರಪ್ಪನವ್ರೆ? ಕರಿ ಮೀನು ಸಾರು ಬೇಕಾಗುವ ಸಾಮಗ್ರಿಗಳು: ಕರಿ ಮೀನು, ಆಲೂಗೆಡ್ಡೆ, ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿ ಅವರೆಕಾಳು, ಹುರಿಗಡಲೆ, ತೆಂಗಿನಕಾಯಿ ತುರಿ, ಹುಣಸೆ ರಸ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಅಂದ್ರೆ ಕೆಲವು ಕರಿಮೀನುಗಳು ಚಿಕ್ಕ ಚಿಕ್ಕದು ಇಷ್ಟೇ ಇರುತ್ತೆ. ನೀವು ತಿನ್ನು ಸ್ವಲ್ಪ ಉದ್ದ ಇದೆಯಲ್ಲ ಮೀನು? ಫಸ್ಟ್ ಕ್ವಾಲಿಟಿ ಇದು. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಮೀನು. ನಾನ್ ನೋಡಿದೆಲ್ಲ ಚಿಕ್ಕ ಚಿಕ್ಕ ಮೀನ್ ಹಾಕ್ತಾರೆ, ಇದು ದೊಡ್ಡದಿರುತ್ತೆ, ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ನೀವು ಮಾಡಿದ್ಮೇಲೆ ಅಷ್ಟೇ ಚೆನ್ನಾಗಿ. ಇದು ತುಂಬಾ ಜನಕ್ಕೆ ಗೊತ್ತೂ ಇಲ್ಲ, ತುಂಬಾ ಜನ ತಿನ್ನೋದು ಇಲ್ಲ ಇದನ್ನ. ಹೌದೌದು, ತುಂಬಾ ಜನ ತಿನ್ನಲ್ಲ. ಹೌದೌದು, ಕೆಲವರು ಗೊತ್ತಿಲ್ಲದೆ ತಿನ್ನಲ್ಲ, ತಿಂದ್ಮೇಲೆ ಗೊತ್ತಾದ್ಮೇಲೆ ತಿನ್ನಕ್ ಶುರು ಮಾಡ್ಬಿಡ್ತಾರೆ. ಓಕೆ, ತಿನ್ನಕ್ ಶುರು ಮಾಡ್ಕೊಳ್ಳೋರ್ಗೆ ವೆಲ್ಕಮ್. ಓಕೆ, ಶುರು ಮಾಡ್ಕೊಳ್ಳಿ. ನಾವು ಲೇಟ್ ಆಗಿ ತೋರಿಸ್ತಾ ಇದೀವಿ ಇದನ್ನ. ಹೇಳಿ ಚಂದ್ರಪ್ಪ. ಪ್ಯಾನ್ ಕೊಡಿ, ಹುರ್ಕೋಬೇಕು. ಏನ್ ಹುರ್ಕೋಬೇಕು? ಕರಿಮೀನು ಹುರ್ಕೋಬೇಕು. ಇದು ಉಪ್ಪು ಹಾಕಿರೋದ್ರಿಂದ ಈ ಸಾರಿಗೆ ಉಪ್ಪು ಹಾಕುವಂತ ಅವಶ್ಯಕತೆ ಸ್ವಲ್ಪ ಕಮ್ಮಿ ಅಲ್ವಾ? ಇವಾಗ ನಾವು ಇದನ್ನ ಹುರಿದ್ಬಿಟ್ಟು ನೀರಿನಲ್ಲಿ ನೆನೆಸಿ ತೊಳೆದು ಬಿಡ್ತೀವಿ. ಇದ್ರಲ್ಲಿ ಮಣ್ಣೆಲ್ಲ ಇರುತ್ತೆ. ಓಹೋ, ಮುಳ್ಳೆಲ್ಲ ಇರುತ್ತೆ. ಓಕೆ, ಮತ್ತೆ ಉಪ್ಪು ಇರುತ್ತೆ. ಇದೆಲ್ಲ ನಾವು ಚೆನ್ನಾಗಿ ತೊಳಿಬೇಕು. ನೀವು ಏನ್ ಮಾಡ್ತೀರಾ? ಉರಿಬೇಕು. ಇವಾಗ ಹುರ್ಕೊಳ್ಳಿ. ಸ್ಮೆಲ್ನ ತೊಗೊಳ್ಳೋಣ ಅನ್ಸುತ್ತೆ ತಿನ್ನೋರ್ಗೆ. ಹೌದಾ? ಆಗದೆ ಇದ್ದವ್ರಿಗೆ ಅಂತೂ ಆಗಲ್ಲ. ಬಹಳ ಕಷ್ಟ. ಓಕೆ ಓಕೆ ಓಕೆ, ಆಗಿದೆ ಈಗ. ಓಕೆ, ಏನ್ ಮಾಡಿದೀನಿ ಈಗ? ಇದನ್ನ ಹಂಗೆ ಇರ್ಲಿ. ಬಿಟ್ಬಿಡಿ ಅದನ್ನಲ್ಲಿ. ಎಷ್ಟು ಇವಾಗ ಕುಕ್ಕರ್ ಕೊಟ್ಬಿಡ್ಲಾ? ಕುಕ್ಕರ್ ಕೊಟ್ಬಿಡಿ. ಬಿಡಿ ಅದನ್ನ. ಓಕೆ, ಅದ್ಭುತವಾದಂತ ಕರಿ ಮೀನಿನ ಸಾರು. ಇದು ಮಾಡಿಟ್ಕೊಂಡು ತಕ್ಷಣ ತಿನ್ಬಾರ್ದು. ಅಂದ್ರೆ ಮಾಡ್ಬಿಟ್ಟು ಇಡಬೇಕು ಈ ಸಾರ್ನ. ಇಟ್ಬಿಡ್ತೀನಿ ಸ್ವಲ್ಪ ಹೊತ್ತು, ಒಂದು 2 ಅವರ್ 3 ಅವರ್ ಬಿಟ್ಟು ತಿನ್ಬೇಕು. ಟೇಸ್ಟ್ ಜಾಸ್ತಿ ಹಂಗಂತೀರಾ? ಈ ಮೀನಲ್ಲಿ ಇದ್ರಲ್ಲಿ ಇರೋಂತ ಇದೆಲ್ಲ ಇಳ್ಕೋಬೇಕು, ಸಾರಿಗೆ ಇಳಿಬೇಕು. ಸಾರಿಗೆ ಬಿಟ್ರೇನೆ ಆ ಸಾರು ರುಚಿ ಬರೋದು. ಆಗ ಅದು ಮೀನ್ ಸಾರು ಅಂತ ಗೊತ್ತಾಗೋದು. ಇದು ಬೇಯಿಸ್ತೀರಾ ಬೇಯಿಸಲ್ವಾ? ಕುಕ್ಕರ್ ಹಾಕಿ ಇದು ಬೇಯಿಸಲ್ಲ, ಆಮೇಲೆ ಮೇಲೆ ಮೇಲೆ ಹಾಕೋದಷ್ಟೇ. ಅದಂಗ್ರಿ ರೀ, ಉಪ್ಪು ಖಾರ ಹೆಂಗ್ ಹಿಡಿಯುತ್ತೆ ಚಂದ? ಹಿಡಿಯುತ್ತೆ. ಇವಾಗ ನಾವು ಮೀನು ಅಷ್ಟೇ ತಾನೆ, ಎಲ್ಲ ಸಾರೆಲ್ಲ ಮಾಡ್ಕೊಂಡು ಮೀನು ಬಿಡ್ತೀವಿ. ಅದು ಹಸಿ ಮೀನು ಪರವಾಗಿಲ್ಲ, ಇದು ಒಣಗಿರೋ ಮೀನು ಹೆಂಗಪ್ಪ? ಬೇಯಿಸಿದೀವಲ್ಲ, ಇಲ್ಲಿ ಬೆಂದಿದೆ. ಓಕೆ, ಇಲ್ಲಿ ಬೆಂದಿದೆ ಅದು. ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತಾನ ಫೇಮಸ್ ಇದೆ. ಎಲ್ಲಿ ಸಿಗುತ್ತೆ ರೀ? ಎಲ್ಲಾ ಕಡೆ ಅದೇ ಹೇಳೋದು ಅಂತೀವಿ. ಎಲ್ಲಿ ಸಿಗುತ್ತೆ? ಹೋಟ್ಲೆಲ್ಲ ಸಿಗುತ್ತಾ? ಹೋಟ್ಲಲ್ಲಿ ಸಿಕ್ಕಲ್ಲ, ಮನೇಲಿ ಮಾಡ್ಕೋಬೇಕಷ್ಟೇ ಇದನ್ನ. ಹೋಟ್ಲಲ್ಲಿ ಯಾರು ಮಾಡಲ್ಲ. ಹೋಟ್ಲಲ್ಲಿ ಮೀನ್ ಫ್ರೈ ಮಾಡ್ತಾರೆ, ಮೀನ್ ಸಾರು ಮಾಡ್ತಾರೆ, ಬಟ್ ಇದು ಮಾಡಲ್ಲ. ಇದನ್ನ ಯಾವ ಹೋಟ್ಲಲ್ಲೂ ಮಾಡಲ್ಲ. ವೆರಿ ಗುಡ್. ಮನೇಲಿ ಮಾತ್ರ ಮಾಡ್ಕೊಳ್ಳೋದಷ್ಟೇ ಇದನ್ನ. ಓಕೆ ಓಕೆ, ಮನೇಲಿ ಮಾಡ್ಕೊಳ್ಳೋದು ತುಂಬಾ ಜನ ಗೊತ್ತಿಲ್ಲ. ತಿನ್ನೋದು ಗೊತ್ತಿದ್ರೆ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಮಾಡ್ಕೊಳ್ಳೋದು ಗೊತ್ತಿದ್ರೆ ತಿನ್ನೋದು ಗೊತ್ತಿಲ್ಲ. ಮಾಡೋ ಕ್ರಮಗಳು ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಇದೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಒಂದು ಈ ಮಳೆಗಾಲದಲ್ಲಿ ಒಂದು 3-4 ತಿಂಗಳು ಮೀನುಗಾರಿಕೆ ಇರಲ್ಲ, ಅವಾಗ ಇದನ್ನ ತೀರ ಪ್ರದೇಶಗಳಲ್ಲಿ ಉಪಯೋಗಿಸ್ಕೊಳ್ತಾರೆ. ಅದು ಎಲ್ಲಾರು ಎಲ್ಲಾ ಕಡೆ ಯೂಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಇದೇ ಇದೆ, ಅವಾಗಿಂದನೂ ಇದೆ ಅಲ್ವಾ? ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಈ ತರ ಗೊತ್ತಿಲ್ಲದಿರೋದು ಎಷ್ಟೋ ಜನ ಗೊತ್ತಿರಲ್ಲ ಇದು ಮಾಡೋದು ಮಾತ್ರ. ತುಂಬಾ ಜನ ಗೊತ್ತಿರಲ್ಲ, ತುಂಬಾ ಜನ ತಿನ್ನೋದು ಇಲ್ಲ ಇದನ್ನ. ಹೌದೌದು, ತಿನ್ನೋದಲ್ಲ. ಇದು ನೀವೇನೋ ಚೆನ್ನಾಗಿ ಉರಿಬೇಕು ಅಂತಿರಲ್ಲ, ಅಕ್ಕಪಕ್ಕ ಮನೆಲ್ಲ ಓಡಿಸ್ಕೊಂಡ್ ಬಂದ್ಬಿಡ್ತಾರೆ ಅಷ್ಟೇನೆ. ಇದೇನ್ ಹಿಂಗ್ ಬರ್ತಾ ಇದೆಯಲ್ಲ ಇಲ್ಲಿ ಅಂತ. ಸ್ವಂತ ಮನೆಯವ್ರು ಮಾಡ್ಕೋಬಹುದು, ಏನ್ ಮಾತಾಡಕ್ಕಾಗಲ್ಲ, ಕೆಮ್ಮಕ್ಕಾಗಲ್ಲ. ಹಂಗಂತೀರಾ? ಬಾಡಿಗೆ ಮನೆ ಬಿದ್ರೆ ಓಡಿಸ್ಬಿಡ್ತಾರೆ. ಗ್ಯಾರಂಟಿ ಅಲ್ಲ ಪಾಪ.
ಸ್ವಲ್ಪ ಅರಿಶಿನ ಪುಡಿ ಹಾಕಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಸ್ವಲ್ಪ ಹಾಕಿ. ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದೀವಿ. ಹಾಂ ಸಾಕು. ಏನಿದು? ಬದನೆಕಾಯಿ. ಬದನೆಕಾಯಿ ಫಸ್ಟ್ ಈರುಳ್ಳಿ ಹಾಕೊಂಡಿದೀವಿ, ಅರಿಶಿನ ಹಾಕಿದೀವಿ, ಈಗ ಬದನೆಕಾಯಿ ಹಾಕೊಳ್ತಾ ಇದೀವಿ. ಓಕೆ, ದಪ್ಪ ಬದನೆಕಾಯಾ? ಹಾಂ, ದಪ್ಪ ಇರಬೇಕು. ಓಕೆ, ಈ ಬದನೆಕಾಯಿ ಆಲೂಗೆಡ್ಡೆ ಯಾವ ನೀರೊಳಗಡೆ ಇರಬೇಕು, ಇಲ್ಲಾಂದ್ರೆ ಕಪ್ಪಾಗುತ್ತೆ. ಕಪ್ಪಾಗುತ್ತೆ. ಓಕೆ ಓಕೆ ಓಕೆ. ಇದು ಆಲೂಗಡ್ಡೆನಾ? ಆಲೂಗೆಡ್ಡೆ ಇದು. ಬದನೆಕಾಯಿ, ಆಲೂಗಡ್ಡೆ. ನೀವೊಂಥರ ಈ ಅಡಿಗೆ ಮಾಡಿ 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 ಕ್ಯಾಟ್ರಿಂಗ್ ಸರ್ವಿಸ್ ಅಲ್ಲಿ ಮನೇಲಿ ಸಿದ್ದಪ್ಪ ಅಡಿಗೆ ಆಗ್ತಾರೆ ಅಂತೀರಿ. ಅಷ್ಟು ಇರಲೇಬೇಕು, ಇದು ಸಿಕ್ಕಲ್ಲ ಇಲ್ಲ ಅಂತ. ಇಲ್ಲ, ಸಾಗು ಥರ ಆಗ್ಬಿಡ್ತದೆ. ಯಾವ್ಯಾವುದಕ್ಕೆ ಯಾವ ತರಕಾರಿ ಹೆಂಗೆ ಕಟ್ ಮಾಡಬೇಕು ಅದು ಗೊತ್ತಿರಬೇಕು ಅಷ್ಟು. ಓಕೆ, ಹೆಂಗದನ್ನ ಕಟ್ ಮಾಡಿಬಿಟ್ರೆ ಏನಿರುತ್ತೆ ಅವಾಗ. ಓಕೆ, ಕೈಗೆ ಬಾಯಿಗೆಲ್ಲ ಸಿಕ್ಕಬೇಕು, ನಾವು ಏನು ಹಾಕಿದಾರೆ ಅಂತ ಗೊತ್ತಾಗಬೇಕು. ಓಕೆ. ನಾವು ಸಾಗು ಮಾಡಿದಾಗ ಅದನ್ನು ಸಣ್ಣಕ್ಕೆ ಮಾಡಬೇಕು. ಇದು ಸಾರು, ಇದು ಸಾರಿಗೆ ಎಲ್ಲ ದಪ್ಪನೇ ಇರಬೇಕು ಅಂತನಾ? ಸಿಗ್ಬೇಕು, 2 ಹೋಳಿಂಗ್ ಸಿಗ್ಬೇಕು. ಹೌದು. ಅವರೆಕಾಳು, ಹಸಿ ಅವರೆಕಾಳು. ಹಸಿ ಅವರೆಕಾಳೆ ಹಾಕ್ತಾ ಇದೀವಿ, ಒಣಗಿದ ಅವರೆಕಾಳಲ್ಲ ಇದು. ಒಣಗಿದ ಅವರೆಕಾಳು ಕಾಲದಲ್ಲಿ ಒಣಗಿ ಬೇಕಾದ್ರೆ ಹಾಕೋಬಹುದು. ಓಕೆ. ಕಾಳುಗಳು ಯಾವ ಕಲರ್ ಮಾಡ್ಕೋಬೇಕು ಇದಕ್ಕೆ. Okay. ಮಾಡೋದೆಲ್ಲ ವಿಧಾನ ಒಂದೇನೆ, ಓಕೆ, ಕಾಳುಗಳು ಚೇಂಜ್ ಮಾಡ್ಕೋಬೇಕು. ಓಕೆ ಓಕೆ. ನಾನು ಟೆಕ್ನಿಕಲಿ ಇದು ಮಾಡೋಕ್ಕಾದ್ರೂ ನಾನು ಮಾಡೋದಿಲ್ಲ. ಆದರೆ ಒಂದು, ಆ ಆತ್ಮಕ್ಕೆ ಕೋಪ ಇರ್ಬೋದು, ಬೇಜಾರಿರ್ಬೋದು, ದುಃಖ ಇರ್ಬೋದು, ಹಿಂಸೆ ಇರ್ಬೋದು, ಯಾತನೆ ಇರ್ಬೋದು, ಸೊ ಇದನ್ನ ನಾವು ಸರಿ ಮಾಡಬಹುದು. ಹಾಲು ಹಾಕಿದ್ದು ಅಂತ ನಾವು ಕನ್ನಡ್ಕೋಬೇಕು ಇವಾಗ. ಹೌದು. ಮೈದಾ ಆದ್ಮೇಲೆ ಕಾರ್ನ್ಫ್ಲೇಕ್ಸ್ ಅಲ್ಲಿ ರೋಲ್ ಮಾಡ್ಬೇಕು ಸರ್. ಓಹೋ, ಅಂಟ್ಕೊಳುತ್ತಾ ಅದು? ಹೌದು, ಇದು ಮೈದಾ ಇರೋದ್ರಿಂದ ಅದು ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಚಿಕನ್ ನಾವು ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲವರು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ತಿಳಿಸ್ಕೊಂಡಿದೀವಿ. ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಂಡು ಈಗ ಅದನ್ನ ಇಲ್ಲಿ ಫ್ರೈ ಮಾಡ್ತಾ ಇದೀವಿ. ಬಾಡ್ತಾ ಇರಲಿ, ಅದಾಗಿದೆ. Okay. ಇದು ಮಾಡಿ ಮಿಕ್ಸಿನಲ್ಲಿ ಸ್ವಲ್ಪ ಮಸಾಲೆ ಹಾಕೊಬಿಡ್ತೀನಿ. ನೋಡಿ, ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಓಕೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಹೋ, ಸಾರ್ ತಾನೇ ಮಾಡ್ತಾರ ನಾವು? ಸಾರೆ. ಓ ಎಸ್. ನೋಡಿ, ಟೊಮೊಟೊ ಸ್ವಲ್ಪ. ಓಕೆ, ಹುರ್ಗಡ್ಲೆ. ಓಹೋ. ಕರಿ ಮೀನಿನ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತೆಂಗಿನಕಾಯಿ ತುರಿ. ಓಕೆ, ತೆಂಗಿನಕಾಯಿ, ಉರುಗಡ್ಲೆ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಇಷ್ಟು ಹಾಕಿದೀವಲ್ಲ. ಇನ್ನು 2 ಐಟಮ್ ನೀವು ಕೊಡ್ಬೇಕೀಗ. ಏನು? ಧನಿಯಾ ಪುಡಿ. ಧನಿಯಾ ಪುಡಿ ಅದಕ್ಕೆ ಹಾಕ್ತಾ ಅಥವಾ ಇದಕ್ಕೆ ಹಾಕ್ಬೋದಾ ಡೈರೆಕ್ಟ್ ಆಗಿ? ಇಲ್ಲ, ಇದಕ್ಕೆ ಹಾಕೋ. ಎವರೆಸ್ಟ್ ಅವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನಿಯಾ ಪುಡಿಯ ಜೊತೆಗೆ ಎವರೆಸ್ಟ್ ಅವರ ಅಚ್ಕಾರದ ಪುಡಿ. ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ತಳಿ ಚಂದ್ರಪ್ಪ, ನೀವೇನ್ ಹಿಂಗ್ ಮಾಡ್ತಾ ಇದೀರಾ? ಯಾಕೆ? ಮಾಮೂಲಿ ಉಪ್ಪು ಅನ್ನಂಗಿಲ್ಲ, ಟಾಟಾ ಉಪ್ಪು, ದೇಶದ ಉಪ್ಪು ಅಂತ ಹಾಕ್ಬೇಕು ನೀವು. ನೀವು ಹೇಳ್ತೀರಲ್ಲ, ಅದಕ್ಕೆ ನಾವು ಬಿಟ್ಬಿಟ್ಟು ಹಾಕೋದಷ್ಟೇ. ನೀವು ಹೇಳೋದು ನೀವು. ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಟಾಟಾ ಉಪ್ಪು, ದೇಶದ ಉಪ್ಪನ್ನೇ. ಓಕೆ ಓಕೆ, ಉಪ್ಪು ಹಾಕಾಯ್ತು. ಹುಣಸೆ ಹಣ್ಣು ಹಾಕ್ತೀನಿ ಈಗ. ಇದಕ್ಕೆ ಹುಣಸೆ ಹಣ್ಣು ಒಂಚೂರು ಜಾಸ್ತಿ ಹಾಕೋಬೇಕು. ಹುಳಿ ಜಾಸ್ತಿ ಇರ್ಬೇಕು ಇದಕ್ಕೆ. ಟೊಮೊಟೊನು ಹಾಕಿದ್ದೀವಿ. ಓಕೆ, ಬೇಕಾದ್ರೆ ನಾವು ಆಮೇಲೆ ನೋಡ್ಕೊಂಡು ಹಾಕೋಬಹುದು. ಟೊಮೊಟೊನು ಹಾಕಿ ರುಬ್ಬಕ್ಕೆ ಹಾಕೊಂಡಿದೀವಿ. ಇಲ್ಲಿ ಹುಣಸೆ ಹಣ್ಣನ್ನು ಹಾಕೊಂಡಿದೀವಿ. ಈಗ ಇದನ್ನ ರುಬ್ಕೊಬಿಡ್ತೀನಿ. ರುಬ್ಬಿರೋದು ಮಸಾಲೆ ನುಣ್ಣಗಾಗಿದೆ. ಓಕೆ, ಹಾಕ್ಬಿಡಿ ಸರ್. ಈಗ ನಾವು ಇದಕ್ಕೆ ನಾವು ಮಟನ್ ಚಿಕನ್ ಮಾಡೋದಕ್ಕೂ ಈ ಕರಿಮೀನು ಸಾರು ಮಾಡೋದಕ್ಕೂ ವ್ಯತ್ಯಾಸ ಏನಂದ್ರೆ, ಇದಕ್ಕೆ ಹುಣಸೆ ಹಣ್ಣು ಹಾಕ್ತೀವಿ, ಅಲ್ಲಿ ಹುಣಸೆ ಹಣ್ಣು ಹಾಕಿ, ಅಲ್ಲಿ ಹುಣಸೆ ಹಣ್ಣು ಹಾಕಲ್ಲ. ಅಲ್ಲಿ ಚಕ್ಕೆ ಲವಂಗ ಹಾಕ್ತೀವಿ, ಇಲ್ಲಿ ಚಕ್ಕೆ ಲವಂಗ ಹಾಕಲ್ಲ. ಇದು ಮಸಾಲೆ ಸಾರಲ್ಲ, ಹುಳಿ ಸಾರಿಗೆ ನಾವು ಮೀನನ್ನು ಹಾಕೊಳ್ತೀವಿ ಅಷ್ಟೇ ಅಲ್ವಾ? ಬೆಳ್ಳುಳ್ಳಿ ಹಾಕ್ತೀವಿ, ಶುಂಠಿ ಹಾಕಲ್ಲ ಇದಕ್ಕೆ. ಓಕೆ ಓಕೆ ಓಕೆ. ತುಂಬಾ ಜನಕ್ಕೆ ಈ ಸಾರು ಇಷ್ಟ. ಕರಿಮೀನ್ ಸಾರು ಅಂತ ಹೇಳಿದ್ರೆ ಅಯ್ಯೋ ಏನದು ಮುದ್ದೆ ಜೊತೆ ತಿಂದ್ರೆ ಹೆಂಗಿರುತ್ತೆ ಕರಿಮೀನ್ ಸಾರು ಅಂತ ಅದ್ಭುತವಾಗಿ ಇಷ್ಟಪಟ್ಟು ತಿನ್ನೋರಿದ್ದಾರೆ.
ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ ಕರಿಮೀನಿನ ಸಾರು ಯಾವ ರೀತಿ ಮಾಡ್ಕೋಬೇಕು ಅಂತ ಚಂದ್ರಪ್ಪನವರು ತೋರಿಸ್ತಾ ಇದ್ದಾರೆ. ಏನದು? ಟೊಮೊಟೊ ಹಾಕು. ಟೊಮೊಟೊ ಸ್ವಲ್ಪ ಖಾರ ಹಾಕಾಯ್ತು, ಎಲ್ಲ ಹಾಕಾಗಿದೆ. ಈಗ ಈ ಮೀನು ಯಾವಾಗ ಹಾಕೋದು? ಇದು ಬೆಂದ ಮೇಲೆ ಇದು ಬೇಯಬೇಕು, ತರಕಾರಿ ಬೇಯಬೇಕು. ಎಷ್ಟು ವಿಜಿಲ್ ಕೂಗಿಸ್ಬೇಕು? ಒಂದು ವಿಜಿಲ್ ಅದ್ರ ಸಾಕು. ಒಂದು ವಿಜಿಲ್ ಸಾಕ? ನಾವು ಹಂಗೆ ಮಾಡ್ಬಿಡ್ತೀವಿ ಮನೆಗಳಲ್ಲಿ. ಕುಕ್ಕರ್ ಎಲ್ಲ ಬಟ್ ಇದನ್ನ ಹಾಕಿ ಕೂಗಿಸ್ಬಿಟ್ರೆ ಬೇಡ ಸರ್, ಕೂಗಿಸ್ಬಿಟ್ರೆ ಹೋಯ್ತು. ಅದಕ್ಕಿನ್ನೂ ಕೆಲಸ ಇದೆ, ಇದು ಕೂಗಷ್ಟೊಂದು ಕೆಲಸ ಇದೆ ಅದು. ಹೌದಾ? ಇವಾಗ ಇದನ್ನ ಚೆನ್ನಾಗಿ ತೊಳ್ಕೋಬೇಕು. ಇವಾಗ ಮೀನ್ನ ಓಹೋ ಹುರಿದಾದ್ಮೇಲೆ ತೊಳಿಬೇಕಾ? ತೊಳಿಬೇಕು. ಅದನ್ನ ಮುಣ್ಣೆಲ್ಲ ಬಿಡೋದು ಅವೆಲ್ಲನೆ. ಓ ನೋಡಿ ಎಷ್ಟೊಂದು ಬಿಟ್ಟಿದೆ. ಇದು ಮುಣ್ಣಿರುತ್ತೆ, ಮುರಳೆಲ್ಲ ಇರುತ್ತೆ. ಅದು ಹುರಿದಾದ್ಮೇಲೆ ಬಿಡೋದು. ಆಮೇಲೆ ತೊಳೆದ್ಮೇಲೆ ಉರಿಯಕ್ಕೂ ಆಗಲ್ಲ. ಎಸ್ ಎಸ್. ಓಹೋ ಬೇಜಾನ್ ಕೆಲಸ ಇದೆಯಪ್ಪ ಇದಕ್ಕಿನ್ನ ಕತೆ. ಆಮೇಲೆ ತಲೆ ಎಲ್ಲ ತೆಗಿಬೇಕು. ತಲೆ ತೆಗಿಬೇಕಾ? ಮೀನಿನ ತಾನೆ? ಮೀನಿಂದು. ಓಕೆ, ಮೀನಿಂದ ತೆಗಿಬೇಕು. ತೆಗಿ. ತಲೆ ಅಷ್ಟು ಈಸಿಯಾಗಿ ಬಂದ್ಬಿಡುತ್ತಾ? ಈಜೆ ಬರುತ್ತೆ. ಇದ್ರಲ್ಲಿ ಮಣ್ಣಿರುತ್ತೆ ತಲೆ ಒಳಗೆ. ತಲೆ ಒಳಗೆ ಮಣ್ಣೆ ಇರೋದು ಬಿಡಿ, ಮಣ್ಣಿರುತ್ತೆ. ಹಾಕಿ ತೆಗಿರಿ. ಅದನ್ನ ತೆಗಿಬೇಕು. ಓಹೋ ಇದೆಲ್ಲ ಗೊತ್ತೇ ಇಲ್ಲ ನೋಡಿ ನಮ್ಗೆ. ತಲೆ ತೆಗಿಯೋದಂದ್ರೆ ಏನು ಗಾಬರಿ ಆದ್ರ? ಇಲ್ಲ, ನೀವು ತಲೆ ತೆಗಿಬೇಕು ಅಂದ ತಕ್ಷಣ ನಾವೇನ್ ಅನ್ಕೋಬೇಕು? ಅಡಿಗೆ ಮನೇಲಿ ಕೇಳಿಸ್ಕೊಳ್ತಾ ಬರೀ ಎಷ್ಟೋ ಜನ ಕೇಳಿಸ್ಕೊಳ್ತಾ ಇರ್ತಾರೆ ಅಡಿಗೆ ಏನ್ ಮಾಡ್ತಾರೆ ಅಂತ. ಏನ್ ತಲೆ ತೆಗಿಬೇಕು? ತಲೆ ತೆಗಿ, ಕಾಲು ತೆಗಿ, ಕೈ ತೆಗಿ. ಇದು ತೆಗೆದ್ರೆ ಚೆನ್ನಾಗಿ ಬರೋದು, ತೆಗಿಲೇಬೇಕು ಇದನ್ನ. ಬಟ್ ಆ ಸಣ್ಣ ಸಣ್ಣ ಮೀನೆಲ್ಲ ಹಂಗೆ ಹಾಕ್ಬಿಡ್ತಾರಲ್ಲಪ್ಪ ಚಂದ್ರಪ್ಪ. ತುಂಬಾ ಸಣ್ಣದು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಬಿಸಿ ತಣ್ಣಗಾದ್ಮೇಲೆ ಹಾಕ್ಬೇಕು. ಬಿಸಿ ಇರುವಾಗ ಹಾಕ್ಬಿಡ್ದು. ಹಾಕಿದ್ರೆ ಎಲ್ಲ ಹೊಡೆದೋಗ್ಬಿಡ್ತದೆ. ಓಕೆ, ನೋಡಿ ಎಷ್ಟು ಗಲೀಜು ಬರ್ತದೆ ನೋಡಿ. ಓಕೆ. ಇನ್ನು ಒಳ್ಳೆ ನೀರಲ್ಲಿ ತೊಳಿಬೇಕು. ಇನ್ನೊಂದ್ಸರಿ ತೊಳಿ. ಹೌದೌದು. ಓಕೆ, ಮೊದಲನೇ ರೌಂಡ್ ತೊಳೆದಿದ್ದಾಯ್ತು, ಎರಡನೇ ರೌಂಡ್ ಇವಾಗ. ಅದೇನ್ರಿ ಅಷ್ಟೊಂದು ಬಂತು ಬ್ರೌನ್ ಕಲರ್? ನೋಡಿ ಅದು ಮಣ್ಣು ಅದು ಉರಿದಿರ್ತೀವಲ್ಲ. ಓಹೋ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ. ಓ ಹಿಂಗೆಲ್ಲ ನೀಟಾಗಿ ಮಾಡ್ಕೊಂಡು ತಿನ್ಬೇಕಪ್ಪ. ತಿನ್ಬೇಕು ಅಂತ ಹೆಂಗೋ ತಿನ್ಬೇಡಿ. ಹೌದೌದು. ತಿನ್ನೋ ಪದಾರ್ಥಗಳು ನಮ್ಮ ಹೊಟ್ಟೆ ಸೇರುವಂಥದ್ದು, ನಮ್ಮ ಆರೋಗ್ಯ ಕಾಪಾಡುವಂಥದ್ದು. ತಿನ್ನೋದಕ್ಕಿಂತ ಇಂಪಾರ್ಟೆಂಟು ಅದು ಯಾವ ತರ ತಿಂತೀವಿ ಅನ್ನೋದು ಇಂಪಾರ್ಟೆಂಟು. ಓಹೋ ಇದೆಲ್ಲ ಗೊತ್ತಿಲ್ಲ ಬಿಡಿ ನಮ್ಗೆ ಇದೆಲ್ಲ ವಸ್ತು ಚಂದ್ರಪ್ಪ. ಹೊಸ್ತಾಗಿರೋದಕ್ಕೆ ನಾನು ಇದನ್ನ ತುಂಬಾ ಅದು ಕೆಲವ್ರಿಗೆ ಹಿಡಿತದೆ, ಕೆಲವು ಹಿಡಿಯಲ್ಲ. ಯಾಕೆ ತೋರಿಸ್ಬೇಕು ತುಂಬಾ ಮನಸ್ಸಲ್ಲಿ ಇತ್ತು. ತೋರಿಸ್ಬೇಕು ಇದನ್ನ ಅಂತ ಮನಸ್ಸಲ್ಲಿ ಇತ್ತು. ಯಾಳೆ ಇಬ್ರು ಮೂರು ಕೇಳಿದ್ರು ಇದನ್ನ ಆಗ್ಲೇ, ಯಾಕೆ ಎಲ್ಲ ತೋರಿಸಿಲ್ಲ. ಓಕೆ, ಇದು ಮಂಗಳೂರು ಕಡೆ ಇರಲ್ಲ, ಬಹಳ ಉಡುಪಿ ಮಂಗಳೂರು ಕಡೆ ಒಣಗಿನ ಮೀನು ಯಾಕೆ ತಿಂತಾರೆ? ಗ್ರಾಚಾರ ತಿಂತಾರೆ. ಇದೇನಿದ್ರು ನಮ್ಮ ಹಳ್ಳಿ ಜನ, ಗುಡ್ಡಗಾಡಿನ ಜನಗಳು, ಎಲ್ಲೂ ಮೀನ್ ಸಿಗದೆ ಅಂತ ಜನಗಳು ಮಾತ್ರ ಇದನ್ನ ತಿಂತಾರೆ. ಕೆಲವೆಲ್ಲ ಟೇಸ್ಟ್ ಬೇಕು ಅಂದ್ರೆ ಸ್ವಲ್ಪ ತಿಂತಾರೆ ಅಷ್ಟೇನೆ. ಅವರೆಲ್ಲ ಇದನ್ನ ತಿನ್ನಲ್ಲ. ನಮ್ಮ ತಂದೆಯವ್ರಿಗೆ ಇದು ಕಂಡ್ರೆ ಪಂಚಪ್ರಾಣ. ಹೌದಾ? ಡೈಲಿ ಕೊಟ್ರು ಇದ ಉರ್ದ್ಬಿಟ್ಟು ಹಂಗೆ ಪಕ್ಕದಲ್ಲಿ ಇಟ್ಬಿಟ್ರೆ ಊಟಕ್ಕೆ ತಿನ್ಬಿಡೋರು. ಉರ್ದ್ಬಿಟ್ಟು ಅಂದ್ರೆ ಹಿಂಗೆ ತಿನ್ಬೋದಾ? ಹಿಂಗೆ ತಿನ್ಬೋದು ಇದನ್ನ ನೀವು. ಓಕೆ, 2 ವಿಜಲ್ ಸಾಕಲ್ಲ? 1 ವಿಜಲ್ ಸಾಕು. ಓಹೋ, ಸ್ಟವ್ ಹಚ್ಲಾ? ಬೇಡವಾ? ಏನು ಬೇಡ. ಸ್ಟವ್ ಹಚ್ಚೋದು ಬೇಡವಾ? ಏನು ಬೇಡ. ಒಂದು ಕುದಿ ಕುಚ್ಚೋದು ಬೇಡವಾ? ಏನು ಬೇಡ ಸರ್. ಓಹ್, ಏನೋ ಒಂದು ಮಾಡ್ತೀರಾ ಮಾಡಿ. ಇವಾಗ ಕರಿಮೀನು ಹಾಕೋಬೋಣ. ಹಾಕಿ ಹುರಿದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಓಕೆ, ಈಗ ಹಾಕ್ಬಿಟ್ಟು ಇದನ್ನ ಸುಮ್ಮನೆ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಅಷ್ಟೇನೆ. ಓಹೋ, ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು. ಅರ್ಧ ಗಂಟೆ ಬಿಟ್ಟ ಮೇಲೆ ಇದನ್ನ ಹಾಕಿ ಊಟ ಮಾಡಿದ್ರೆ ಇದ್ರ ಸಾರಾಂಶ ಎಲ್ಲ ಅದಕ್ಕೆ ಬಿಟ್ಟಿರ್ತದೆ ಸಾರಿಗೆ. ಆ ಉಪ್ಪು ಖಾರ ಇದು ಇಟ್ಕೊಂಡಿರ್ತದೆ ಮೀನು. ಓಕೆ, ಸಾರಿನಲ್ಲಿ ಮೀನು ಸಾರಾಂಶ ಎಲ್ಲ ಸಾರಿಗೆ ಬಿಟ್ಟಿರುತ್ತೆ. ಅವಾಗ ಅದು ಇವಾಗ ತಕ್ಷಣ ಹಾಕೊಂಡು ತಕ್ಷಣ ತಿಂದ್ರೆ ಅದು ಸುಮ್ಮನೆ ಅವರೆಕಾಳು ಸಾರು ಥರ ಇರ್ತದೆ. ಥರ ಇರಲ್ಲ. ಅದು ಎಲ್ಲಿ ಬಿಡ್ತದೋ ಏನ್ ಕಥೆನ ದೇವ್ರಿಗೆ ಗೊತ್ತು. ಉರ್ದ್ಬಿಟ್ಟಿದ್ದೀರಾ, ಅದೇನ್ ಬಿಡುತ್ತೋ ಗೊತ್ತಿಲ್ಲಪ್ಪ. ನೀವು ಇಟ್ಕೊಂಡು ತಿನ್ ನೋಡಿ, ಅರ್ಧ ಗಂಟೆ ಬಿಟ್ಕೊಂಡು ತಿನ್ ನೋಡಿ. ಸ್ವಲ್ಪ ಕೊತ್ತಿರಿ ಸ್ವಲ್ಪ ಹಾಕ್ತಾ ಇದೀನಿ. ಓಕೆ, ಇಷ್ಟೇನಾ? ಅಷ್ಟೇ. ಒಣಗಿದ ಕರಿಮೀನ ಸಾರು. ಓಕೆ, ಒಣಗಿದ ಕರಿಮೀನಿನ ಸಾರನ್ನ ಮಾಡಿ ಕೊಟ್ಟಿದ್ದಾರೆ ಚಂದ್ರಪ್ಪನವರು. ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಜನಕ್ಕೆ ಇಷ್ಟ ಕೂಡ, ತುಂಬಾ ಜನಕ್ಕೆ ಮಾಡ್ಕೋಬೇಕು ಅಂತ ಇಷ್ಟ. ಎಲ್ಲೋ ಒಂದ್ ಕಡೆ ಅಯ್ಯೋ ಆಗ್ತಾ ಇಲ್ವೇನೋ, ಸಿಗ್ತಾ ಇಲ್ವೇನೋ, ಮಾಡಕ್ ಬರೋವೇನೋ, ಸಿಕ್ಕಾಪಟ್ಟೆ ಈಸಿ ಚಂದ್ರಪ್ಪನವ್ರು ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕರಿಮೀನು ಸಾರು ಮಾಡುವ ವಿಧಾನ: ಮೊದಲು ಕರಿಮೀನನ್ನು ಹುರಿದು ನೀರಲ್ಲಿ ಸ್ವಚ್ಛಗೊಳಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಈರುಳ್ಳಿ,
ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಹುರಿಗಡಲೆ, ತೆಂಗಿನಕಾಯಿ ತುರಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಬದನೆಕಾಯಿ, ಆಲೂಗೆಡ್ಡೆ, ಹಸಿ ಅವರೆಕಾಳು ಸೇರಿಸಿ ಹುರಿಯಿರಿ. ಜೊತೆಗೆ ಉಪ್ಪು, ಹುಣಸೆ ರಸ ಹಾಕಿ ಬೇಯಲು ಬಿಡಿ. ನಂತರ ರುಬ್ಬಿಕೊಂಡಿರುವ ಮಸಾಲೆ ಹಾಕಿ ನೀರು, ಟೊಮ್ಯಾಟೊ ಸೇರಿಸಿ 1 ವಿಷಲ್ ಕೂಗಿಸಿ. ಇದಕ್ಕೆ ತೊಳೆದ ಕರಿಮೀನು ಹಾಕಿ ಕಲಸಿ ತಿನ್ನಲು ಬಡಿಸಿ. ಓಕೆ ಚಂದ್ರಪ್ಪ, ಟೇಸ್ಟ್ ಮಾಡೋಣ. ಆರಾಮ ಅನ್ನನ, ಪೂರಿನ, ಚಪಾತಿನ ಹಂಗೆ ಆಗಲ್ಲ ಇದು? ಇಲ್ಲ, ನೀವು ಅನ್ನಕ್ಕೂಗಿನ್ನ ಮುದ್ದೆ ಚೆನ್ನಾಗಿತ್ತು. ನೀವು ಅನ್ನ ಊಟ ಮಾಡಿ ಚೆನ್ನಾಗಿದೆ. ಅನ್ನಕ್ಕೂ ಮುದ್ದೆಗೆ ಅನ್ನಕ್ಕೆ ಕಾಂಬಿನೇಷನ್. ಹಾಕೊಳ್ಳ. ಟಣನ್ ಟಣನ್. ನಾವು ಬರೀ ಆಲೂಗಡ್ಡೆ ಬದನೆಕಾಯಪ್ಪ. ಬೇಡ, ನೀವು ಮೀನ್ ಹಾಕೊಳ್ಳಿ ಸರ್. ಮೀನ್ ಹಾಕೊಂತ ನೋಡಿ ಸರ್. ಹಂಗಂತೀರಾ? ನೀವು ನೋಡಿ, ನೀವು ತಿನ್ನೋದು ಇವತ್ತಿಂದ ಶುರು ಮಾಡ್ಬಿಡ್ತೀರಾ. ನನಗೆ ಮನೆಗೆ ಫೋನ್ ಮಾಡ್ತೀರಾ, ಚಂದ್ರಪ್ಪರ ಹೆಂಗ್ ಮಾಡೋದು ಹೇಳಿ, ನಮ್ಮ ಮನೇಲಿ ಮಾಡ್ತೀನಿ ಅಂತೀರಾ ಆಮೇಲೆ. ಓಕೆ. ಉಪ್ಪು ಖಾರ ಹೆಚ್ಚು ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟ್ ಆಗಿದೆ. ತಿನ್ನಿ, ಧೈರ್ಯ ತಿನ್ನಿ, ಏನಾಗಲ್ಲ ತಿನ್ನಿ. ನಿಮ್ಗೆ ನಿಮ್ಮ ಅಪ್ಪನ್ಗೆ ಬಹಳ ಈ ಕರಿಮೀನ್ ಅಂದ್ರೆ ಹಿಂಗಿರ್ತದೆ ಅಂದ್ರೆ ನಾವು ಉಪ್ಪಿನಕಾಯಿ ತರಿರ್ತದೆ. ಮುದ್ದೆ ಕೊಟ್ಬಿಟ್ಟಿದ್ರೆ ನಾನು 2 ಮುದ್ದೆ ತಿಂತೀನಿ. ಬೆಳಗ್ಗೆ ಸಾಯಂಕಾಲ ಇದೇ ತಿಂದ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ. ಅದ್ಭುತವಾಗಿರುವಂತ ಕರ್ಮೀನಿ ಸಾರು ಮಾಡ್ಕೊಟ್ಬಿಟ್ಟಿದ್ದೀರಾ. ನಿಮ್ಗೆ, ನಿಮ್ಮ ಅಪ್ಪನ್ಗೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆತ್ಮದಲ್ಲಿ ಮನಸ್ಸಿನ ಭಾಗ ಇರೋದ್ರಿಂದ ಆ ನೋವು, ಯಾತನೆ, ಹಿಂಸೆ ಅದೇನೇನು ದೇಹ ಇದ್ದಾಗಿತ್ತೋ ಅವೆಲ್ಲವೂ ಇರಕ್ಕೆ ಸಾಧ್ಯ ಇದೆ ಮೋಸ್ಟ್ ಆಫ್ ದ ಟೈಮ್ಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು. ಕಾರ್ಯಕ್ರಮದ ಮುಂದೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿಯವರು, ಖ್ಯಾತ ಸಂಮೋಹಿನಿ ತಜ್ಞರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮಾಡಿದ್ರೆ. ನಮಸ್ಕಾರ ಗುರುಜಿ. ಗುರುಜಿ ಏನ್ ಮಾಡ್ತಾ ಇದ್ದೀರಾ? ಕಲ್ಲಂಗಡಿ ಕೂಲರ್ ಅಂತ. ಕಲ್ಲಂಗಡಿ ಕೂಲರಾ? ಏನ್ ಗುರುಜಿ ಅದು? ಆ ಕಲ್ಲಂಗಡಿ ಹಣ್ಣು ಮತ್ತು ಸೌತೆಕಾಯಿನ ಹಾಕಿ ಅದ್ರ ಜೊತೆ ತುಳಸಿ ಹಾಕಿ ಜ್ಯೂಸ್ ತೆಗೆದು ಕುಡಿಯುವಂಥದ್ದು. ಇವೆಲ್ಲ ಏನಕ್ಕೆ ತೋರಿಸೋದು ಗೊತ್ತೇನ್ರಿ? ಬೇಸಿಗೆಗಾಲ ಬರ್ತಾ ಇದೆ. ಕಾಫಿ ಇದೆಲ್ಲ ಕುಡಿದು ತುಂಬಾ ದೇಹನ, ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಈ ತರ ಜ್ಯೂಸ್ಗಳು ನಾವು ತುಂಬಾ ಮಿಕ್ಸ್ ಅಂಡ್ ಮ್ಯಾಚ್ ಜ್ಯೂಸ್ಗಳನ್ನ ತೋರಿಸ್ತಾ ಇದೀವಿ. ಸುಮ್ಮನೆ ಇದನ್ನ ಬರ್ದಿಟ್ಕೋಬೇಡಿ. ಬರ್ದಿಟ್ಕೊಂಡು ನಿಮ್ಮ ಶೋಕೇಸಲ್ಲಿ ಇಟ್ಕೊಂಡು ಬುಕ್ನ ಜಾಸ್ತಿ ಮಾಡ್ಕೋಬೇಡಿ. ಇದನ್ನ ಅಭ್ಯಾಸ ಕ್ರಮ ಮಾಡ್ಕೊಳ್ಳಿ. ಓಕೆ, ಇವತ್ತು ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಕಲ್ಲಂಗಡಿ ಹಣ್ಣೆಲ್ಲ 7.5-8 ರೂಪಾಯಿ ಕೆಜಿಗೆ ಬಂತು ಅಂದ್ರೆ ಕಲ್ಲಂಗಡಿ ಸೀಸನ್ ಶುರು ಆಯ್ತು ಅಂತ. ಅದು 18 ರೂಪಾಯಿ 20 ರೂಪಾಯಿ ಹೋಯ್ತು ಅಂತ ಹೇಳಿದ್ರೆ ಸೀಸನ್ ಹೊಟ್ಟೋಗ್ತಾ ಇದೆ ಅಂತ. ಅದರಿಂದ ಕಡಿಮೆ ಇದೆ. ದಯವಿಟ್ಟು ಈ ಕ್ರಮಗಳಲ್ಲಿ ನಿಮ್ಮ ಈ ತರ ರಸಗಳನ್ನ ಕುಡಿಯಕ್ಕೆ ಪ್ರಯತ್ನ ಪಡಿ. ಚೆನ್ನಾಗಿರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಗುರುಜಿ ಮಾಡ ಗುರುಜಿ. ಓಕೆ, ಮಿಕ್ಸರ್ಗೆ ಹಾಕೊಳ್ಳೋಣ. ಕಲ್ಲಂಗಡಿ ಹಣ್ಣಿನ ಕೂಲರ್. ಬೇಕಾಗುವ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ತುಳಸಿ ಎಲೆ, ಉಪ್ಪು. ಕಲ್ಲಂಗಡಿ ಹಣ್ಣು ಇಲ್ಲ, ಅವಾಗ ಒಂಥರ ಹಿಂಗೆ ತಿಂತಾ ಇದೆ ಮಜಾ ಗುರುಜಿ. ಈ ಕಲ್ಲಂಗಡಿ ಹಣ್ಣು ಸ್ವಲ್ಪ ಸಪ್ಪೆ ಇರುತ್ತಲ್ಲ ಗುರುಜಿ, ಅದನ್ನ ಒಂದು 4 ಅವರ್ ಫ್ರೀಸಲ್ಲಿ ಇಟ್ಬಿಡಿ, ಅಥವಾ ರೆಫ್ರಿಜರೇಟ್ ಮಾಡಿ ಇಟ್ಬಿಡಿ. ಅದು ನೀವು ಮಾರನೇ ದಿನ ತಿಂದ್ರೆ ಎಷ್ಟು ಸಿಹಿಯಾಗಿರುತ್ತೆ ಅಂತ ಹೇಳಿದ್ರೆ, ಫ್ರೀಸರ್ ಇಟ್ಟಾದ್ಮೇಲೆ ತಿಂದ್ರೆ ಜಾಸ್ತಿ ಸಿಹಿ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಮತ್ತೊಂದು, ಫ್ರೀಸರು ಬೇಡ, ಹಾಗೆ ಕತ್ತರಿಸಿ ಅದನ್ನ ಒಂದು ಒದ್ದ ಬಟ್ಟೆಯಲ್ಲಿ ಕವರ್ ಮಾಡಿ ಇಟ್ಬಿಡಿ. ಅವಳು ಹಂಗೆ ಆಗುತ್ತಾ? ಅಷ್ಟೇ ಸಿಹಿ ಬರುತ್ತೆ. ಓ, ವೆರಿ ಗುಡ್. ಅಷ್ಟೇ ಸಿಹಿ ಬರುತ್ತೆ. ತುಳಸಿ ಎಲೆ ಇಷ್ಟು ಹಾಕ್ಬೋದು ಅಥವಾ ಅರ್ಧ ಬೇಕಾದ್ರೆ ಹಾಕ್ಬೋದು. ಹಾಕಿ ಗುರುಜಿ. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಘಾಟು, ಸ್ವಲ್ಪ ಒಗಿಚ್ ತರ ಇರುತ್ತೆ. ಓಕೆ ಗುರುಜಿ, ಬಟ್ ಒಳ್ಳೇದು. ಓಕೆ, ಸೊ ನಿಮ್ಗೆ ರುಚಿಗೆ ಬೇಕು ಅಂದ್ರೆ ಅರ್ಧ ಹಾಕೋಣ. ಒಳ್ಳೇದು. ತುಳಸಿ ಹಾಕಿದ್ವಿ, ನಾವು ಒಂದ್ಸರಿ ಪುದೀನೂ ಹಾಕಿದ್ವಿ ಅಂತ ಕಾಣುತ್ತೆ ಗುರುಜಿ. ಹೌದು, ಮಾಡಿದ್ವಿ. ಸೊ ಈಗ ಸೌತೆಕಾಯಿ ಮಿಕ್ಸಿಂಗ್. ಸೌತೆಕಾಯಿ, ಹೌದು, ಒಳ್ಳೆ ಸೌತೆಕಾಯಿ ತಗೊಳ್ಳಿ. ಸೌತೆಕಾಯಿ ಕಹಿ ಬರುತ್ತೆ ಜಾಸ್ತಿ ಇವಾಗ, ಆಮೇಲೆ ಜ್ಯೂಸ್ ಎಲ್ಲ ಕಹಿ ಆಗ್ಬಿಡುತ್ತೆ. ಇದಕ್ಕೆ ಉಪ್ಪು ಏನು ಬೇಕಾಗಿಲ್ಲ ಗುರುಜಿ? ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಬೇಕಲ್ಲ, ತುಳಸಿ ಹಾಕಿರೋದ್ರಿಂದ, ಸೌತೆಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಿದ್ರೆ ಹೋಗುತ್ತೆ. ಓಕೆ.
ಸೂಪರ್ ಕೂಲರ್ ಕಲ್ಲಂಗಡಿ ಹಣ್ಣು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು, ಟಾಟಾ ಉಪ್ಪು, ದೇಶದ ಉಪ್ಪನ್ನ ಸ್ವಲ್ಪ ಹಾಕಿ. ಓಕೆ, ಕಲ್ಲಂಗಡಿ ಕೂಲರ್ ರೆಡಿ ಫಾರ್ ಯು. ಕೂಲರ್ ಕಲ್ಲಂಗಡಿ ರೆಡಿ ಆಗ್ಬಿಟ್ಟಿದೆ. ಇದೇ ತರ ಕಲ್ಲಂಗಡಿಯಲ್ಲಿ 3-4 ಕಾಂಬಿನೇಷನ್ ತೋರಿಸ್ಕೊಟ್ಟಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಇದು ತುಳಸಿ ಮತ್ತು ಸೌತೆಕಾಯಿ ಮತ್ತು ಕಲ್ಲಂಗಡಿಯನ್ನು ಮಾಡಿರ್ತಕ್ಕಂಥ ಒಳ್ಳೆ ಕೂಲರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ಕೂಲರ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಕಲ್ಲಂಗಡಿ ಹಣ್ಣು, ತುಳಸಿ ಎಲೆ, ಸೌತೆಕಾಯಿ ಹಾಕಿ ಬ್ಲೆಂಡ್ ಮಾಡಿ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿದರೆ ಕಲ್ಲಂಗಡಿ ಹಣ್ಣಿನ ಕೂಲರ್ ಕುಡಿಯಲು ರೆಡಿ. ಗುರುಜಿ, ಫಸ್ಟ್ ಇದು ಟೇಸ್ಟ್ ಮಾಡೋಣ. ಶೋರ್. ಬೇಕಾದ್ರೆ ಪೆಪ್ಪರ್ ಪೌಡರ್ ಬೇಕಾದ್ರೆ ಹಾಕೋಬಹುದು. ಓಕೆ, ಏನು ಗೊತ್ತಾಗ್ತಲ್ಲ. ನಾನು 3 ಸಿಗುತ್ತೆ 3-4 ಟೇಸ್ಟ್ ಮಾಡಿದ್ರು ಅದೇನು ಅನಿಸ್ತಾರ. ಎಲ್ಲೋ ಒಂದ್ ಕಡೆ ಸೌತೆಕಾಯಿ ಇರ್ಬೋದೇನೋ ಅನ್ಸುತ್ತೆ. ಅದ್ ಬಿಟ್ರೆ ಕಲ್ಲಂಗಡಿ ಜ್ಯೂಸ್ ತರ ಕುಡ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಓಕೆ ಗುರುಜಿ, ಕಲ್ಲಂಗಡಿ ಜ್ಯೂಸ್ ಕುಡಿಯೋದಕ್ಕಿಂತ ಮೊದಲು ಒಂದು ಅದ್ಭುತವಾದ ಪ್ರಶ್ನೆ ಕೇಳಿದ್ರು ಒಬ್ರು. ಅವರ ತಂದೆ ಈ ಜನವರಿಲಿ ಒಬ್ರು ತೀರೋಗಿದ್ದಾರೆ. ಆಕ್ಚುಲಿ ಅವರು ನಾಗಾಲ್ಯಾಂಡ್ ಅವರು. ಅಪ್ಪ ಅಮ್ಮ ಮಗ ತಾಯಿ ಎಲ್ಲ ಇಲ್ಲಿದ್ದಾರೆ. ತಂದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾಗಾಲ್ಯಾಂಡ್ ನಲ್ಲಿ. ಜನವರಿಲಿ ತೀರೋಗಿದ್ದಾರೆ. ಬಟ್ ಅವರು ಹೇಳಿರೋದೇನಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿರೋರು ಹೇಳ್ತಾ ಇದ್ದಾರೆ. ಮಗ ಮತ್ತೆ ತಾಯಿ ಹೇಳೋ ಪ್ರಕಾರ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸಾಧ್ಯನೇ ಇಲ್ಲ, ನಮ್ಮ ಯಜಮಾನರು ತುಂಬಾ ಸ್ಟ್ರಾಂಗು, ಅವರು ಆತ್ಮಹತ್ಯೆ ಎಲ್ಲ ಮಾಡ್ಕೊಳಕ್ಕೆ ಚಾನ್ಸ್ ಇಲ್ಲ, ಅವರು ಮೆಂಟಲಿ ಮತ್ತೆ ಫಿಸಿಕಲಿ ವೆರಿ ಸ್ಟ್ರಾಂಗ್ ಪರ್ಸನ್. ನಾವು ನೋಡಿದ ಪ್ರಕಾರ ಇವ್ರು ಯಾರೋ ಮರ್ಡರ್ ಮಾಡಿಸಿರ್ಬೋದು, ಕೊಲೆ ಮಾಡಿರ್ಬೋದು. ನಮ್ಗಂತೂ ತಪ್ಪು ಮಾಹಿತಿ ಬರ್ತಾ ಇದೆ. ಇದನ್ನ ನಾವು ನಿಮ್ಮ ಹತ್ರಕ್ಕೆ ಬಂದ್ರೆ ಸಂಮೋಹಿನಿ ವಿದ್ಯೆಗೆ ಹೋಗಿ ಅದ್ರ ನಮ್ಮ ತಂದೆ ಜೊತೆ ಮಾತಾಡಿಸ್ಬೋದಾ ನೀವು? ಓಕೆ, ಟೆಕ್ನಿಕಲಿ ಸ್ಪೀಕಿಂಗ್ ಸಾಧ್ಯ ಇದೆ, ಟೆಕ್ನಿಕಲಿ ಸಾಧ್ಯ ಇದೆ. ಆದರೆ ನಾನು ಅದಕ್ಕೆಲ್ಲ ಕೈ ಹಾಕಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ತೀರ್ ಹೋದ್ಮೇಲೆ ಆ ವ್ಯಕ್ತಿಯ ಚಾಪ್ಟರ್ ಇಸ್ ಕ್ಲೋಸ್ಡ್. ಇಟ್ ಇಸ್ ಕ್ಲೋಸ್ಡ್. ಪಾಸ್ಟ್ ಕಟ್ಕೊಂಡು ನಾವು ಏನೂ ಮಾಡೋಕ್ಕಾಗಲ್ಲ. ಇವಾಗ ಅವ್ರು ಕೂನಿ ಮಾಡಿಸಿದ್ರ ಅಥವಾ ಸೂಸೈಡ್ ಮಾಡ್ಕೊಂಡ್ರ ಏನೇ ಗೊತ್ತಾದ್ರೂ ಅದನ್ನ ನಾವು ರಿವರ್ಸ್ ಮಾಡಕ್ ಆಗೋದಿಲ್ಲ. ಮತ್ತೆ ಯಾಕೆ ನೋಡ್ಬೇಕು? ಹಾಗಾಗಿ ನಾನು ಟೆಕ್ನಿಕಲಿ ಇದು ಮಾಡಕ್ಕಾದ್ರೂ ನಾನು ಮಾಡೋದಿಲ್ಲ. ಆದರೆ ಒಂದು, ಆ ಆತ್ಮಕ್ಕೆ ಕೋಪ ಇರ್ಬೋದು, ಬೇಜಾರಿರ್ಬೋದು, ದುಃಖ ಇರ್ಬೋದು, ಹಿಂಸೆ ಇರ್ಬೋದು, ಯಾತನೆ ಇರ್ಬೋದು, ಸೊ ಇದನ್ನ ನಾವು ಸರಿ ಮಾಡಬಹುದು. ನೀವು ಕೇಳ್ಬೋದು, ಆತ್ಮಕ್ಕೆ ಇದೆಲ್ಲ ಎಲ್ಲ ಗೊತ್ತಾಗತ್ತೆ, ದೇಹ ಇದ್ರೆ ಗೊತ್ತಾಗುತ್ತೆ ಗುರೂಜಿ ಅಂತ ಅನ್ಬೋದು. ಬಟ್ ಆತ್ಮದಲ್ಲಿ ಮನಸ್ಸಿನ ಭಾಗ ಇರೋದ್ರಿಂದ ಆ ನೋವು, ಯಾತನೆ, ಹಿಂಸೆ ಅದು ಏನೇನು ದೇಹ ಇದ್ದಾಗಿತ್ತೋ ಅವೆಲ್ಲವೂ ಇರಕ್ಕೆ ಸಾಧ್ಯ ಇದೆ ಮೋಸ್ಟ್ ಆಫ್ ದ ಟೈಮ್ಸ್. ಹಾಗಾಗಿ 3 ಜನ ಯಾರಾದರೂ ಅವ್ರ ಕಡೆಯವರೇ ರೇಖಿ ಮತ್ತು ಹಿಪ್ನಾಸಿಸ್ ಕಲ್ತ್ಕೊಳ್ಳಿ. ನಾನು ಕ್ಲಾಸಲ್ಲೇ ಹೇಳ್ಕೊಟ್ಬಿಡ್ತೀನಿ ಯಾವ ಥರ ಒಂದು ಆತ್ಮ ಅಸೆಂಡ್ ಆಗೋದಕ್ಕೆ, ಮೋಕ್ಷದ ಕಡೆ ಹೋಗೋದಕ್ಕೆ, ಪುನರ್ಜನ್ಮದ ಕಡೆ ಹೋಗೋದಕ್ಕೆ ನಾವು ಸಹಾಯ ಮಾಡೋಕ್ಕಾಗತ್ತೆ ಅಂತ ಹೇಳ್ಕೊಡ್ತೀನಿ. ಅದನ್ನು ಅವರು ಅವರ ಮನೆಯವರ ಆತ್ಮಕ್ಕೆ ಪ್ರಯೋಗ ಮಾಡಿ ಒಳ್ಳೇದು ಮಾಡಲಿ. ಅಕಸ್ಮಾತ್ ಕಲಿತು ಅವ್ರ ಕೈಯಲ್ಲಿ ಆಗಲಿಲ್ಲ, ಸಮಾಧಾನ ಆಗಲಿಲ್ಲ ಅಂದರೆ ನಾನು ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಬಟ್ ಆ ಆತ್ಮನ ಕರೆಸಿ ಅಥವಾ ಆತ್ಮದಲ್ಲಿರುವ ಮನಸ್ಸನ್ನ ಕರೆಸಿ ಮಾತಾಡಕ್ ಆದರೂ ನಾನು ಮಾಡೋದಿಲ್ಲ. ನಾನೀಗ ಒಂದೊಂದಾಗಿ ಬಿಡ್ತಾ 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 ದೇವರೇ ಅನ್ಕೊಂಡು ಮೆಡಿಟೇಷನ್ನು ರಿಸರ್ಚ್ ಮಾಡ್ಕೊಂಡಿರ್ಬೇಕು ಅಂತಿರೋದ್ರಿಂದ ಈ ಪೊಲೀಸು, ಈ ಕ್ರೈಮು ಯಾವುದೂ ನನಗೆ ಬೇಕಾಗಿಲ್ಲ, ನಾನು ಮಾಡೋದಿಲ್ಲ. ಬಟ್ ಟೆಕ್ನಿಕಲಿ ಇಟ್ಸ್ ಪಾಸಿಬಲ್ ಮಾಡ್ಬೋದು. ಆ ಆತ್ಮದ ಏಳಿಗೆಯ ಬಗ್ಗೆ ಇವರು ಚಿಂತನೆ ಮಾಡಿ ಎನರ್ಜಿ ಕೊಟ್ರೆ ಆ ಆತ್ಮಕ್ಕೂ ಒಳ್ಳೇದಾಗತ್ತೆ, ಇವ್ರಿಗೂ ಒಳ್ಳೇದಾಗತ್ತೆ. ಓಕೆ, ಇದು ಒಂಥರ ಒಳ್ಳೆ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಒಂದು ಸಮಂಜಸವಾದಂತ ಉತ್ತರ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಓ, ಹಾಲಿನಲ್ಲಿ ಚಿಕನ್ ಬೇಯಿಸುವುದಾ? ಹಾಕೊಳ್ಳಿ. ಓಹೋ, ಯಾರು ಹೇಳ್ಕೊಟ್ಟಿದ್ರಿ ಇದು ಚಿಕನ್ನ? ಕಾರ್ನ್ಫ್ಲೇಕ್ಸ್ ಫ್ರೈಡ್ ಚಿಕನ್ ರೆಡಿ ಆಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ನಾವು ಬಳಸ್ತಾ ಇದೀವಿ ಟಾಟಾ ಉಪ್ಪು, ದೇಶದ ಉಪ್ಪು. ಮುರಳಿಯವರೇ, ನಮ್ಮ ಮನೆ ಕೈ ರುಚಿನ ನೋಡಿ ನಮಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತೆ ಅಂತ ಬಂದಿದ್ದಾರೆ ವೈಷ್ಣವಿ ಅವರು. ವೈಷ್ಣವಿ ನಮಸ್ಕಾರ. ನಮಸ್ಕಾರ. ವೈಷ್ಣವಿ, ಏನ್ ಮಾಡ್ಕೊಂಡಿದ್ದೀರಾ? ಅಮ್ಮ ಹೌಸ್ ವೈಫ್.
ಏನ್ ಮಾಡ್ತಾರೆ ಯಜಮಾನ್ರು? ಅವರು ಒಂದು ರಿಟೇಲ್ ಕನ್ಸಲ್ಟೆಂಟ್ ಆಗಿದ್ದಾರೆ. ಹೌದಾ? ಈಸ್ ಅ ಬಿಸ್ನೆಸ್ ಮ್ಯಾನ್. ಓಕೆ, ವೆರಿ ಗುಡ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ವೈಷ್ಣವಿ? ಇವತ್ತು ಕಾರ್ನ್ಫ್ಲೇಕ್ಸ್ ಫ್ರೈಡ್ ಚಿಕನ್ ಮಾಡ್ತಾ ಇದ್ದೀನಿ ಸರ್. ಕಾನ್ಫ್ಲೆಕ್ಸ್ ಫ್ರೈಡ್ ಚಿಕನ್ ಯಾರಿಗೋಸ್ಕರ ಇದು? ನಿಮ್ಗೋಸ್ಕರನೇ. ನಿಮ್ಮಲ್ಲಿ ಯಾರಿಗೆ ಇಷ್ಟ? ಮಗುಗೆ ಇಷ್ಟ ಸರ್, ನನ್ನ ಮಗಳಿಗೆ. ಮಗಳಿಗ? ಏನ್ ಮಗಳ ಹೆಸರು? ಸಾನ್ವಿ ಶ್ರೀಧರ್. ಸಾನ್ವಿ ಶ್ರೀಧರ್ ಯಜಮಾನ್ ಹೆಸರಾ? ಹೌದು. ಓಕೆ, ಮಾಡಕ್ ಏನೇನ್ ತಂದಿದ್ದೀರಾ? ಕಾರ್ನ್ಫ್ಲೇಕ್ಸ್ ಫ್ರೈಡ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲೆಗ್ ಪೀಸ್, ಕಾರ್ನ್ಫ್ಲೇಕ್ಸ್, ಹಾಲು, ಮೊಟ್ಟೆ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಮೈದಾ ಹಿಟ್ಟು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡುವ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನನಗೆ ಒಂದು ಕೂನ್ ಕೊಡಿ. ಚಿಕನ್ ನ ಇದರಲ್ಲಿ ಬೇಯಿಸಬಹುದಾ? ಹೌದು. ಓಹೋ, ಇದೇ ನೀವು ನೀರ್ಗೀರಿನ ಹಾಕಬೇಡ, ಡೈರೆಕ್ಟ್ ಆಗಿ ಹಾಲು ಹಾಕ್ತಾ ಇದ್ದೀನಿ ಅಲ್ವಾ? ಓ, ಹಾಲಿನಲ್ಲಿ ಚಿಕನ್ ಬೇಯಿಸುವುದಾ? ಹೌದು. ಹಾಕೊಳ್ಳಿ. ಓಹೋ, ಯಾರು ಹೇಳ್ಕೊಟ್ಟಿದ್ರಿ ಇದು ಚಿಕನ್ ವೈಷ್ಣವಿ? ಇದು ನನ್ನ ಟೀಚರ್ ಒಬ್ರಿದ್ದಾರೆ ಸರ್. ನಿಮ್ಗೆ ಟೀಚರಾ? ಹೌದು. ಓಹೋ, ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಓಕೆ, ವೆರಿ ಗುಡ್. ಚಿಲ್ಲಿ ಪೌಡರ್ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್. ಸಾಕು ಸಾಕಾ? ಸಾಕು ಸಾಕು. ಓಕೆ, ಮತ್ತೆ ಉಪ್ಪು ಹಾಕ್ಬೇಕು ಸರ್. ಉಪ್ಪು, ದೇಶದ ಉಪ್ಪು ನಿಮ್ ಪಕ್ಕನೇ ಇದೆ ನೋಡಿ. ಎಣ್ಣೆಲಿ ಕರಿಬೇಕಾ ಇದನ್ನ? ಹಾ, ಡೀಪ್ ಫ್ರೈ ಮಾಡ್ಬೇಕು ಸರ್. ಓಕೆ ಓಕೆ ಓಕೆ, ಹಂಗಾರೆ ಎಣ್ಣೆ ಇಟ್ಕೊಳ್ಳೋಣ? ಹಾ, ಇಟ್ಕೊಳ್ಳೋಣ. ಒಂದು ಕ್ಲೋಸ್ ಮಾಡಕ್ಕೆ ಕೊಡ್ತೀನಿ, ಏನ್ ಬೇಕು ಹೇಳಿ. ಓಕೆ, ಇಲ್ಲಿ ಇನ್ನೇನ್ ಮಾಡ? ಅದು ಎಣ್ಣೆ ಕಾಯ್ತಾ ಇರ್ಲಿ ಸರ್. ಅಷ್ಟರಲ್ಲಿ ಇದು ಎಗ್ ಬೀಟ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳ್ಳಿ. ಅದು ಬೀಟ್ ಮಾಡಿ ಹಾಕೊಂಡಿದ್ಯಾ? ಅದಕ್ಕೆ ಏನ್ ಹಾಕೊಳ್ತಾ ಇದೀರಾ ವೈಷ್ಣವಿ? ಎಗ್ಗಿಗೆ ಸ್ವಲ್ಪ ಪೆಪ್ಪರ್ ಪೌಡರ್. ಓಕೆ, ಎಗ್ಗಿಗೂ ಪೆಪ್ಪರ್ ಪೌಡರ್. ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಉಪ್ಪು, ಮೆಣಸು, ಮೊಟ್ಟೆ ಮೂರನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀರಾ? ಹೌದು. ನಾನು ಈ ಕಡೆ ಎಣ್ಣೆ ಇಟ್ಕೋಬಹುದಲ್ಲ? ಹಾ, ಇಟ್ಕೊ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಕಾರ್ನ್ಫ್ಲೇಕ್ಸ್ ನ ಕ್ರಶ್ ಮಾಡ್ಕೋಬೇಕು. ಹೆಂಗ್ ಕ್ರಶ್ ಮಾಡ್ತೀರಾ? ಚಪಾತಿ ಮನೆ ಮೇಲೆ ಕ್ರಶ್ ಮಾಡಿ. ಚಪಾತಿ ಮನೆ ಬೇಕಾ ನಿಮ್ಗೆ? ಅಂದ್ರೆ ಫಸ್ಟು ನಾವು ಇದನ್ನ ಚಿಕನ್ಗೆ ಸ್ವಲ್ಪ ಹಾಲು, ಪೆಪ್ಪರು, ಸಾಲ್ಟು, ಚಿಲ್ಲಿ ಪೌಡರ್ ಹಾಕಿ ಇಲ್ಲಿ ಹಾಲಲ್ಲಿ ಚಿಕನ್ ಬೇಯಿಸ್ತಾ ಇದೀವಿ. ಇಲ್ಲಿ ಎಣ್ಣೆಗೆ ಕಾಯಕ್ಕೆ ಇಟ್ಕೊಂಡಿದೀವಿ. ಹೌದು. ಅಲ್ಲಿ ಎಗ್ಗು ಮತ್ತು ಪೆಪ್ಪರು, ಸಾಲ್ಟ್ ಹಾಕಿ ಬೀಟ್ ಮಾಡಿ ಇಟ್ಕೊಂಡಿದ್ದೀರಾ. ಮಾಡಿ ಇವಾಗ. ಇದು ಕಾರ್ನ್ಫ್ಲೇಕ್ಸ್ ನ ಇವಾಗ ಕ್ರಶ್ ಮಾಡ್ತಾ ಇದ್ದೀನಿ. ಓಕೆ, ಏನ್ ಮಾಡ್ತೀರಾ ಯಜಮಾನಿಗೆ? ಶ್ರೀಧರ ಹೆಸರು ಮಗ ಯಜಮಾನ್ ಹೆಸರು. ಹೌದು. ಏನ್ ಮಾಡ್ಕೊಡ್ತೀರಾ ಅವ್ರಿಗೆ? ಅವ್ರಿಗೆ ನಾನ್ ವೆಜ್ ತುಂಬಾ ಇಷ್ಟ ಸರ್. ಅವ್ರಿಗೋಸ್ಕರ ಕ್ಲಾಸ್ಗೆಲ್ಲ ಹೋಗಿ ಕಲ್ತಿದ್ದೀನಿ ನಾನು. ಹೌದೇನು? ಪಾಪ ಇನ್ನೇನ್ ಮಾಡ್ತಾರ ಅವರು. ಹಾಲು ಹಾಕಿದ್ದು ಅಂತ ನಾವು ಕನ್ನಡ್ಕೋಬೇಕು ಇವಾಗ. ಹೌದು. ಸಾಕು ಸರ್, ಆಫ್ ಮಾಡಿ. ಸಾಕು, ಇಷ್ಟು ಕ್ರಶ್ ಆದ್ರೆ ಸಾಕು. ಸಾಕು ಅಷ್ಟೇ? ನಿನ್ನೆ ತಣ್ಣೆ ಆಗ್ಬೇಕಾ ಇದು? ಹೌದು. ತಣ್ಣೆ ಮಾಡ್ತೀನಿ ತಾಳಿ. ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಏನಿದು? ಇದು ಮೈದಾ ಹಿಟ್ಟು. ಓಕೆ, ವೆರಿ ಗುಡ್. ಮೈದಾ, ಕಾರ್ನ್ಫ್ಲೆಕ್ಸು. ಇದು ಚಿಕನ್ ಪೀಸಸ್ ನ ಹಾ. ಫಸ್ಟ್ ಎಗ್ ಅಲ್ಲಿ ಡಿಪ್ ಮಾಡ್ಬೇಕು ಸರ್, ಹೀಗೆ. ಓಕೆ, ವೆರಿ ಗುಡ್. ಎಗ್ಗಲ್ ಡಿಪ್ ಆಯ್ತು. ಆಮೇಲೆ ಮೈದಾ ಅಲ್ಲಿ ರೋಲ್ ಮಾಡ್ಬೇಕು ಆಕ್ಚುಲಿ. ಓಕೆ, ಮೈದಾ ಆದ್ಮೇಲೆ ಕಾರ್ನ್ಫ್ಲೇಕ್ಸ್ ಅಲ್ಲಿ ರೋಲ್ ಮಾಡ್ಬೇಕು ಸರ್. ಓಹೋ, ಅಂಟ್ಕೊಳುತ್ತಾ ಅದು? ಹೌದು. ಇದು ಮೈದಾ ಇರೋದ್ರಿಂದ ಅದು ಅಂಟ್ಕೊಳ್ಳುತ್ತೆ. ಓಕೆ, ಅನ್ಸಿ. ಓಹೋ, ಹಿಂಗ್ ಮಾಡ್ತಾ ಇದೀರಾ? ಹಾ. ಹೌದಾ? ಹಾಕ್ಬೋದು. ಇನ್ನೇನ್ ಕಲ್ತಿದ್ದೀರಾ ಚಿಕನ್ ಮಟನ್ ಅಲ್ಲಿ? ಬಿರಿಯಾನಿ ಎಲ್ಲ ಮಾಡ್ತೀರಾ? ಹಾ, ಮಾಡ್ತೀನಿ. ವೆರಿ ಗುಡ್ ರೀ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 6 ವರ್ಷ ಆಯ್ತು ಸರ್. ಓ, ವೆರಿ ಗುಡ್. ಆಗಿದೆಯಾ? ಹೊರಗಡೆ ಎಲ್ಲ ಬೆಂದಿರುತ್ತಾ? ಬೆಂದಿರುತ್ತೆ ಸರ್. ಗ್ಯಾರಂಟಿನಾ? ಹಾ, ಆಫ್ ಮಾಡ್ಬಿಡ್ಲಾ? ಆಫ್ ಮಾಡ ಬಿಡಿ. ರೆಡಿ ಟು ಈಟಾ? ಹಾ. ಓಕೆ, ಕಾರ್ನ್ಫ್ಲೇಕ್ಸ್ ಫ್ರೈಡ್ ಚಿಕನ್ ರೆಡಿ ಆಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಕಾರ್ಯಕ್ರಮಕ್ಕೆ ವೈಷ್ಣವಿ ಅವರು ಬಂದು
ಒಂದು ಕಾನ್ಫ್ಲೆಕ್ಸ್ ಹಾಕಿ ಚಿಕನ್ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಾರ್ನ್ಫ್ಲೇಕ್ಸ್ ಫ್ರೈಡ್ ಚಿಕನ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಚಿಕನ್ ಲೆಗ್ ಪೀಸ್, ಹಾಲು, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿಕೊಳ್ಳಿ. ಮೊಟ್ಟೆಗೆ ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಬೀಟ್ ಮಾಡಿಕೊಳ್ಳಿ. ಕಾರ್ನ್ಫ್ಲೇಕ್ಸ್ ಅನ್ನು ಪುಡಿ ಮಾಡಿಕೊಳ್ಳಿ. ಬೆಂದ ಚಿಕನ್ ಲೆಗ್ ಪೀಸ್ ಅನ್ನು ಬೀಟ್ ಮಾಡಿದ ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಮೈದಾ ಹಿಟ್ಟಿನಲ್ಲಿ ಹಾಗೂ ಪುಡಿ ಮಾಡಿದ ಕಾರ್ನ್ಫ್ಲೇಕ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕಾರ್ನ್ಫ್ಲೇಕ್ಸ್ ಫ್ರೈಡ್ ಚಿಕನ್ ರೆಡಿ ಟು ಈಟ್. ವೈಷ್ಣವಿ, ಟೇಸ್ಟ್ ಮಾಡುವ. ಖಂಡಿತ. ಶ್ರೀಧರ್, ಟೇಸ್ಟ್ ಮಾಡ್ಬೋದೇನ್ರಿ? ನೋ ಪ್ರಾಬ್ಲಮಾ? ಓಕೆ. ಫಸ್ಟ್ ಇದೆ. ಹಾಲಲ್ಲಿ ಬೇಯಿಸಿದ ಉದ್ದೇಶ ಏನು? ಹಾಲು ಅದ್ರೊಳಗಡೆ ಹೋಗ್ಬೇಕು ಸರ್. ಆಕ್ಚುಲಿ ಹಾಲು ಬೇಕು ಅದಕ್ಕೆ, ನೀರಲ್ಲಿ ಬೇಯಿಸಕ್ಕಾಗಲ್ಲ. ಸೊ ಹಾಲಲ್ಲಿ ಅವ್ರಿಗೆ ಹೆಂಗ್ ಗೊತ್ತಿರುತ್ತ್ರಿ? ಒಳ್ಳೆ ಅದು ಒಂಥರ ಜ್ಯೂಸಿ ಆಗಿರ್ಬೇಕು. ಜ್ಯೂಸಿ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಹಾಲಿನಲ್ಲಿ ಕುಕ್ ಮಾಡಿದಾಗ ಏನಾಗುತ್ತೆ, ನೀವು ತಿನ್ಬೇಕಂದ್ರೆ ಜ್ಯೂಸಿ ಆಗಿರುತ್ತೆ, ಟೇಸ್ಟು ಡಬಲ್ ಆಗುತ್ತೆ. ಖಂಡಿತ. ಇನ್ನ ಖಾರ ಹಾಕ್ಬೋದಾಗಿತ್ತು. ಸರ್ ಇದು ಸ್ನಾಕ್ಸ್ ಆದ್ರಿಂದ ಮಕ್ಳು ಇಷ್ಟ ಪಡ್ತಾರೆ. ಸೊ ಇಷ್ಟು ಖಾರ ಬೆಟರ್ ಅಂತ ಅನ್ಸುತ್ತೆ ನನಗೆ. ನಿಮಗೆ ಸಾಕಂತೀರಾ? ನಂಗೆ ಸಾಕು ಅನ್ಸುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವೈಷ್ಣವಿ ಅವರು ಬಂದು ತುಂಬಾ ಅದ್ಭುತವಾಗಿರುವಂತಹ ಚಿಕನ್ ಮಾಡಿಕೊಟ್ಟಿದ್ದಾರೆ. ನೀವು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹೊರಗಡೆ ಚಿಕನ್ ತಿಂತಾ ಇದ್ರೆ ಒಂದು ಜ್ಯೂಸಿ ತರ ಬರಬೇಕು, ಅವಾಗಲೇ ತುಂಬಾ ಚೆನ್ನಾಗಿದೆ ಅಂತ. ಜ್ಯೂಸಿ ತರ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ವೈಷ್ಣವಿ ಅವರು. ಇವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೂರ ಓಂ ಅಪ್ಲಯನ್ಸಸ್, ಸಂಪಂಗಿ ರಾಮನ್ ನಗರ, ಬೆಂಗಳೂರು ಇವರ ಆಕರ್ಷಕವಾದಂತಹ ಬಹುಮಾನ. ಬೇಲ್ಬಾರ್ ಬೇಲ್ಪುರಿ ಕಂಡೀಷನ್ ತುಂಬಾ ಇಷ್ಟ. ತುಂಬಾ ಇಷ್ಟಪಡುವಂತ ಬೇಲ್ಪುರಿನ ಬೇಸಿಗೆಗಾಲದಲ್ಲಿ ಅಲ್ಲಿ ಇಲ್ಲಿ ತಿನ್ಬೇಡಿ, ತಿಂದು ಆರೋಗ್ಯನ ಕೆಡಿಸ್ಕೋಬೇಡಿ. ಇದು ಬೇಲ್ಬಾರು. ನೀವೆಲ್ಲ ಟ್ರಾವೆಲ್ ಮಾಡ್ಬೇಕಂದ್ರೆ ಅಥವಾ ಒಂದ್ಸರಿ ಏನೋ ತಿನ್ಕೋಬೇಕು ಸಾಯಂಕಾಲ ಅಂದಾಗ, ಅಥವಾ ಒಂದೊತ್ತು ಊಟ ಇಲ್ಲ ಅಂದಾಗ ಒಂದು ಬೇಲ್ಬಾರ್ ತಿನ್ನಿ. ನ್ಯಾನೋ ಟೆಕ್ನಾಲಜಿನ ತಯಾರು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ ನಮ್ಮ ಮಯಸ್ ಅವರ ಬೇಲ್ಬಾರ್. ಥ್ಯಾಂಕ್ ಯು ಮೇಡಮ್. ಸರ್, ನಮ್ಗೆಲ್ಲ ಆಪರ್ಚುನಿಟಿ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ಒಂದ್ಸಲ ನಮ್ಮ ಅತ್ತೆಗೆ ಹಾಯ್ ಹೇಳ್ಬಿಡಿ. ಡೈಲಿ ಮತ್ತೆ ಹೆಸರೇನು? ಶಶಿರೇಖಾ ಅಂತ. ಶಶಿರೇಖಾ ಅವರೇ ನಮಸ್ಕಾರಮ್ಮ. ಒಂದ್ಸರಿ ಬನ್ನಿ ಕಾರ್ಯಕ್ರಮಕ್ಕೆ. ನಿಮ್ಮ ಕೈ ರುಚಿನೂ ಸಹ ನಮಗೆ ತೋರಿಸಿ. ನಿಮ್ ಸೊಸೆ ಹೇಳ್ತಾ ಇದಾರೆ ನಮ್ಮ ಅತ್ತೆ ಅದ್ಭುತವಾಗಿ ಅಡಿಗೆ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಬಂದು ನಿಮ್ಮ ಕೈ ರುಚಿ ತೋರಿಸ್ಕೊಡಿ. ಹಾಗೆ ಅಮ್ಮಗೂ ಹೇಳ್ಬಿಡಿ ಸರ್, ಶೀ ಇಸ್ ಅ ವೆಜಿಟೇರಿಯನ್. ಸೊ ಹಾಯ್ ಹೇಳ್ಬಿಡಿ. ಓಕೆ ಅಮ್ಮ, ನೀವು ಬನ್ನಿ. ಏನ್ ನಿಮ್ಮ ಅಮ್ಮನ ಹೆಸರೇನು? ನಾಗಮಣಿ ಭಗವಾನ್. ನಾಗಮಣಿ ಭಗವಾನ್ ಅವರೇ, ನೀವು ಒಂದ್ಸರಿ ಬನ್ನಿ. ಒಳ್ಳೆ ಅಡಿಗೆ ಮಾಡ್ತೀರಂತೆ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿನ ತೋರಿಸ್ಕೊಳ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚಿಕನ್ಗೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ ಫ್ಲವರ್, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀವಿ. ಕರಿಬೇವಿನ ಚಿಕನ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ರೆ ಬಾಯಿಲೊಂದು ಹಾಕೋಬೇಕು ಅನಿಸ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು ಅನ್ನ ತಿಳಿಸ್ತಾ ಇದೀವಿ. ಮುರುಳಿ ಫಟಾಫಟ್ ಅಂತ ಮಾಡಬೇಕು, ರುಚಿಯಾಗಿರ್ಬೇಕು, ತಿನ್ನಕ್ಕೆ ಚೆನ್ನಾಗಿರ್ಬೇಕು, ನೋಡಕ್ಕೂ ಚೆನ್ನಾಗಿ ಕಾಣ್ಬೇಕು. ಯಾರನ್ನ ಕರೆಸ್ತಾ ಇದೀರಾ ಅಂತ ಕೇಳ್ತಾ ಇದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕರೆಸ್ತಾ ಇದೀವಿ ನಮ್ಮ ಪ್ರಕಾಶ್ ರಾವ್ ಅವ್ರನ್ನ. ಪ್ರಕಾಶ್ ಅವ್ರು ನಮಸ್ಕಾರ, ಬನ್ರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದೇನು ಇದು ಮಾಡಿರೋದು, ಈ ಬುಕ್ ಮಾಡಿರೋದು ಏನಿದೆ? ಏನ್ ಬಿಸ್ಕೆಟ್ ಇದು? ಅದು ಸಾಲ್ಟ್ ಬಿಸ್ಕೆಟ್ ಸರ್. ಇದು ಸಾಲ್ಟ್ ಮೈದಾ ಬಿಸ್ಕೆಟ್ ಅಲ್ಲ? ಮೈದಾ ಬಿಸ್ಕೆಟ್. ಓಕೆ. ಏನ್ ಮ್ಯಾಗಝೀನ್ ಬಂದ್ಮೇಲೆ ಫುಲ್ ಖುಷಿನಾ? ಹೌದು ಸರ್, ಖುಷಿ. ಎಲ್ಲ ಜನ ಕೇಳ್ತಾ ಇದಾರಲ್ಲ? ಹೇಳ್ತಾ ಇದಾರೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಒಂದು ರೆಸಿಪಿನ ಮಾಡಿ ತೋರಿಸ್ತಾರೆ. ಅದು ಫಟಾಫಟ್ ಅಂತ ಆಗ್ಬೇಕು, ರುಚಿಯಾಗಿರ್ಬೇಕು, ತಿನ್ನಕ್ಕೆ ಅದ್ಭುತವಾಗಿರ್ಬೇಕು. ಏನ್ ಮಾಡ್ತಾ ಇದೀರಾ ಪ್ರಕಾಶ್ ರಾವ್? ಸರ್ ಕರಿಬೇವು ಚಿಕನ್ ರೋಸ್ಟ್ ಮಾಡ್ತೀನಿ. ಓಕೆ. ಏನೇನ್ ತಂದಿದ್ದೀರಾ ಕರಿಬೇವು ಚಿಕನ್ ಮಾಡಕ್ಕೆ? ಕರಿಬೇವು ಚಿಕನ್ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಸಾಸಿವೆ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ರೆಡ್ ಚಿಲ್ಲಿ ಸಾಸ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಓಕೆ. ಇವಾಗ ಏನ್ ಕೊಡ್ಲಿ ಫಸ್ಟ್ ಮಾಡಕ್ ನಿಮ್ಗೆ? ಸರ್ ಒಂದ್ ಕಡೆ ಎಣ್ಣೆ ಇಟ್ಕೊಳ್ಳೋಣ. ಎಣ್ಣೆ? ಎಣ್ಣೆಲಿ ಕರಿತೀರಾ? ಎಣ್ಣೆ ಕರೆದ ಮೇಲೆ ಆಮೇಲೆ ಮತ್ತೆ ಇನ್ನೊಂದು ಫ್ಯಾನ್ ಅಲ್ಲಿ ಮಸಾಲ ಮಾಡ್ಬೇಕಾದ್ರೆ. ಓಕೆ. ಏನ್ ಮಾಡೋಣ ಫಸ್ಟ್? ಏನ್ ಬೇಕು ನಿಮ್ಗೆ? ಎಣ್ಣೆ ಇಟ್ಬಿಡಿ ಒಂದ್ ಸರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ. ಕರಿಬೇವಿನ ಚಿಕನ್ ಅನ್ನ ಮಾಡಿ ತೋರಿಸ್ತಾ ಇದಾರೆ. ನೋಡೋಣ ಕರಿಬೇವಿನ ಚಿಕನ್ ಮಾಡಕ್ಕೆ. ಓಕೆ. ಈ ಕಡೆ ಇಟ್ಕೊಂಡಿದೀವಿ. ನೆಕ್ಸ್ಟ್ ಏನ್ ಬೇಕು? ಮಿಕ್ಸಿಂಗ್ ಬೌಲ್ ಚಿಕನ್ ಕಾಲ್ ಕೆಜಿ. ಬೋನ್ಲೆಸ್ ಬೋನಾ ಏನು ಏನ್ ಬೇಕಾದ್ರೆ ಮಿಕ್ಸ್ ಇದೆ, ಪರವಾಗಿಲ್ಲ. ಓಕೆ. ಓಕೆ. ಸ್ವಲ್ಪ ನೀರ್ ಹಾಕ್ತೀನಿ. ಓಹೋ.
ಚಿಕನ್ ತಂದಿದ್ದಾರೆ, ಚಿಕನ್ಗೆ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ ಪ್ರಕಾಶ್ ಅವರು. ಮೈದಾ ಓಹೋ, ಇದು ವೈಟ್ ಬರುತ್ತೆ, ಆಮೇಲೆ ಮಸಾಲೆ ಬ್ರೌನ್ ಆಗುತ್ತೆ ಇದು ಮಿಕ್ಸಿ. ಓಕೆ ಓಕೆ. ಇದು ಒಂದೊಂಥರ ಒಂದು ಇಷ್ಟ ಇದೆ. ಮೈದಾ ಕಾರ್ನ್ಫ್ಲೋರ್ ಎರಡೂವೇ? ಹೌದು. ಓಕೆ. ಜೊತೆಯಲ್ಲಿ ಸ್ವಲ್ಪ ಪೇಪರ್ ಪೌಡರ್. ಉಪ್ಪು ಬೇಡ? ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬೇಕಲ್ಲ? ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಟಾಟಾ ಉಪ್ಪು, ದೇಶದ ಉಪ್ಪು. ಸ್ವಲ್ಪ ಹಾಕಿ. ಕಾಲು ಸ್ಪೂನ್ ಅಷ್ಟ. ಓಕೆ, ಎಣ್ಣೆ ಕಾದಿರ್ಬೋದಾ? ಕಾಯ್ಬೇಕಲ್ಲ, ಚೆನ್ನಾಗಿ ಕಾಯ್ಬೇಕಲ್ಲ? ಕಾಯ್ಬೇಕು, ಹೌದು. ಅಂದ್ರೆ ನಾವು ಫಸ್ಟ್ ಏನ್ ಮಾಡಿದೀವಿ, ಚಿಕನ್ ತಗೊಂಡಿದೀವಿ. ಚಿಕನ್ಗೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರ್, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಕಲ್ಸಿಟ್ಕೊಂಡಿದ್ದೀವಿ. ಇದನ್ನ ಆಮೇಲೆ ಫ್ರೈ ಮಾಡ್ತೀರಾ ನೀವು? ಈಗ ಆಮೇಲೆ ಫ್ರೈ ಮಾಡ್ತೀನಿ. ಓಕೆ ಓಕೆ ಓಕೆ. ಅಂದ್ರೆ ಫಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಎಣ್ಣೆಲೆ ಚಿಕನ್ ಮೇಲೆ ಬೆಂದೋಗುತ್ತಲ್ವಾ? ಬೆಂದೋಗುತ್ತೆ. ಓಕೆ. ಸಪ್ರೇಟ್ ಆಗಿ ಮಸಾಲ ಮಾಡ್ಕೋಬೇಕಾದ್ರೆ ಏನು ವೈಟ್ ಕಲರ್ ಆಗೋಯ್ತಲ್ಲ ಇವಾಗ? ಹೌದು, ವೈಟೇ ಬರ್ತದೆ, ಆಮೇಲೆ ಬ್ರೌನ್ ಆಗುತ್ತೆ. ಹೌದಾ? ಚಿಲ್ಲಿ ಸಾಸ್ ಹಾಕ್ತೀರಲ್ಲ? ಓಕೆ ಓಕೆ ಓಕೆ. ಇನ್ನೊಂದು ಪ್ಯಾನ್ ಕೊಡಿ ಸರ್. ಸ್ವಲ್ಪ ಆಯಿಲ್ ಆಯ್ತು ಸರ್. ಇದು ಚೆನ್ನಾಗಿ ಬ್ರೌನ್ ಆಗ್ಬೇಕಾ? ಹೌದು, ಬ್ರೌನ್ ಆಗಲಿ, ಸ್ವಲ್ಪ Full brown ಆಗುತ್ತಲ್ಲ? ಹೌದು, ಬೇಯಲಿ ಚೆನ್ನಾಗಿ. ಓಕೆ. ಎಣ್ಣೆ ಬಿಸಿ ಆಗಿದೆ. ಓಕೆ ಸರ್. ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕೊಳ್ತೀರಾ ಚಿಕನ್ಗೆ? ಅದೇ ಸರ್, ಒಂದು ಇದು ಮಜಾನಾ? ಹೌದು ಹೌದು. ಹಾಕಿ ಹಾಕಿ. ಚಿಕನ್ಗೆ ಒಂದೊಂದು ಬರುತ್ತೆ. ಹಾಕೊಳ್ಳಿ. ಈರುಳ್ಳಿ ಹಾಕ್ತೀನಿ. ಜೊತೆಯಲ್ಲಿ ಕರಿಬೇವು ಹಾಕ್ತೀನಿ. ಓಕೆ. ಕರಿಬೇವು ಇರೋದನ್ನ ಇದೇ ಮೀನಾ? ಹೌದು, ಮೇನ್ ಇದೆ. ಬಟ್ ಇದಕ್ಕಿನ್ನ ಖಾರ ಆಗಿರೋ ಎಲ್ಲ ಹಾಕಿಲ್ಲಲ್ವಾ ನಾವು? ಅದು ಏನು ಹಾಕಿಲ್ಲ, ಇದ್ರ ಹಾಕ್ತೀನಿ ಈಗ. ಓ ಎಸ್. ಖಾರ ಇದ್ರಲ್ಲಿ ಬೆಂದಿದೆ ಅಲ್ವಾ? ಬೆಂದಿದೆ ಆಗಿತ್ತು. ಅಲ್ಲ, ಈ ಕಲರ್ ಬಂದ ತಕ್ಷಣ ಗೊತ್ತಾಗುತ್ತಲ್ಲ ಗೊತ್ತಾಗುತ್ತೆ ಬೆಂದಿದೆ ಅಂತ. ಬೆಂದಿದೆ ಅಂತ. ಕ್ಯಾಪ್ಸಿಕಮ್ ಹಾಕಿ. ಕ್ಯಾಪ್ಸಿಕಮ್ಮು, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಆಮೇಲೆ ಆ ಕರಿಬೇವು. ಟಮಾಟ ಹಾಕ್ತೀನಿ. ಓಹೋ. ಬಟ್ ಖಾರಕ್ಕೆ ಏನಾಗ್ತೀವಿ ಇದಕ್ಕೆ ನಾವು? ಚಿಲ್ಲಿ ಸಾಸ್ ಇದೆ, ಚಕ್ರ ಪುಡಿ ಹಾಕ್ತೀನಿ. ಓಹೋ, ಕಲರ್ ಬರುತ್ತೆ. ಕರ್ಬೇವೇ ಕಾಣ್ತಲ್ವಲ್ಲ ಪ್ರಕಾಶ್ ರಾವ್? ಅದೇ ನೋಡಿ ಹೆಂಗೆ ಎಲ್ಲ ನೀವು ಜಾಸ್ತಿ ಹಾಕ್ಬೇಕಿನ್ನ ಕರ್ಬೇವನ? ಇದೆ ಸಾಕಣ. ಆಮೇಲೆ ಹಾಕೋಣ ಬಿಡಿ, ಆಮೇಲೆ ಹಾಕೋಣ. ಎಣ್ಣೆಲ್ಲ ಹಾಕೋಣ. ಕರಿಬೇವು ತಂದಿದೆ, ಅದಕ್ಕೋಸ್ಕರ ಹಾಕಂತ ಬಂದಿದ್ದೀನಿ ನಾನು. ಅಲ್ವಾ? ಕರ್ಬೇವು ಇಲ್ಲ ಅಂದ್ರೆ ಕರ್ಬೇವು ಚಿಕನ್ಗೆ ಹೆಂಗೆ? ಅಚ್ಕರ ಪುಡಿ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೇಶ್ ಅವರ ಅಚ್ಕಾರದ ಪುಡಿನ ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಹಾಕಿ ಸಾಕು. ಸಾಸ್ ಹಾಕ್ತೀನಿ ಜೊತೆಲೆ. ಓಕೆ. ಕಲರ್ ಬರ್ಬೇಕು, ಕೆಂಪು ಕಲರ್ ಆಗ್ಬೇಕು. ಹೌದಾ? ಹೌದು. ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಹಾಕಿ ಸರ್. ಓಹೋ, ಖಾರ ಜಾಸ್ತಿ ಆಗ್ಬಿಡುತ್ತೆ. ಚಿಕನ್ ಹಾಕಿ ಸರ್. ಈಗ ಹಾಕೋಣ? ಹಾಕಿ, ಮಿಕ್ಸ್ ಆಗಲಿ. ಈಗ ಚೆನ್ನಾಗಿ ಚಿಕನ್ ನಾವು ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲವರು, ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ತಿಳಿಸ್ಕೊಂಡಿದೀವಿ. ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಂಡು ಈಗ ಅದನ್ನ ಇಲ್ಲಿ ಫ್ರೈ ಮಾಡ್ತಾ ಇದೀವಿ. ಕಲರ್ ಚೇಂಜ್ ಆಯ್ತು ನೋಡಿ, ಕೆಂಪಾಯ್ತು ಈಗ. ಹೌದೌದೌದು. ಏನ್ ಹಾಕೋದಿದೆ ಇದಕ್ಕೆ? ಸ್ವಲ್ಪ ಉಪ್ಪು ಹಾಕೋಣ ಅಷ್ಟೇ ಸರ್. ಹಾಕಿ ಹಾಕಿ ಬಿಡಿ, ಬೇರೆ ಏನಿಲ್ಲ. ಉಪ್ಪು ನಾವು ಚಿಕನ್ಗೂ ಹಾಕೊಂಡಿದೀವಿ. ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ಹೌದಾ? ಚೆನ್ನಾಗಿ ರೋಸ್ಟ್ ಆಗಿದೆ ಇದರಲ್ಲಿ. ಓಕೆ, ಸಾಕಾ? ಸಾಕು ಸಾಕು. ನೀನ್ ಇದು ಯಾಕದ? ಅಷ್ಟೇ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಷ್ಟೇ. ಚೂರು ಲೈಟಾಗಿ ಪೆಪ್ಪರ್ ಪೌಡರ್ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಮೇಲೆ ಹಾಕಿ ಸರ್, ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಓಕೆ.
ಚೂರು ಕರ್ಬಿ ಹಾಕ್ತೀನಿ ನೋಡಿ. ಹಾಕಿ ಸಾಕು ಸಾಕಲ್ಲ? ಸಾಕು ಆಫ್ ಮಾಡಲ್ಲ? ಸಾಕು. ನೋಡಿ ಸರ್, ಕರ್ಬೇ ಚಿಕನ್ ರೆಡಿ ಇದೆ. ಕರಿಬೇವಿನ ಚಿಕನ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನೋಡ್ತಾ ಇದ್ರೆ ಬಾಯ್ಲೊಂದು ಹಾಕೋಬೇಕು ಅನಿಸ್ತಾ ಇದೆ. ಬಾಯ್ಲ್ ಹಾಕೊಳ್ಳೋಕೆ ಶುರು ಮಾಡದೆ ಖಾಲಿ ಆಗ್ಬಿಡುತ್ತೆ. ಪ್ರಕಾಶ್ ಅವರು ಮಾಡಿದಂತ ಈ ಕರಿಬೇವಿನ ಚಿಕನ್ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕರಿಬೇವು ಚಿಕನ್ ರೋಸ್ಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ನೀರು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವು, ದಪ್ಪ ಮೆಣಸಿನಕಾಯಿ, ಟೊಮೆಟೊ ಹಾಕಿ ಫ್ರೈ ಮಾಡಿ ಅಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಸಾಸ್, ಕರಿದ ಚಿಕನ್, ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಹುರಿದರೆ ಕರಿಬೇವು ಚಿಕನ್ ರೋಸ್ಟ್ ರೆಡಿ ಟು ಟೇಸ್ಟ್. ಓಕೆ ಪ್ರಕಾಶ್ ಅವ್ರು ಟೇಸ್ಟ್ ಮಾಡೋಣ. ಮಾಡಿ ಸರ್. ಇದು ಪೆಪ್ಪರ್ ಚಿಕನ್ ಅಲ್ಲ, ಚಿಕನ್ ಮಂಚೂರಿ ಅಲ್ಲ, ಇದು ಕರಿಬೇವಿನ ಚಿಕನ್. ಇದು ನೋಡಕ್ ಹೆಂಗ್ ಕಾಣ್ತಾ ಇದೆ ನಿಮ್ಗೆ? ನನಗೇನೋ ಚೆನ್ನಾಗಿ ಕಾಣ್ತಾ ಇದೆಯಪ್ಪ. ಟೇಸ್ಟ್ ಮಾಡುವ? ಮಾಡಿ ಸರ್, ಮಾಡಿ. ಚೆನ್ನಾಗಿದೆ. ಸಾಯಂಕಾಲ ಟೈಮು ಬೇರೆ ತರ ತಿನ್ಬೇಕು ಅನಿಸ್ದಾಗ. ಆದ್ರೆ ನಾನ್ ವೆಜ್ ಅಂದ್ರೆ ಹಾಕ್ತಾರೆ, ನಾನು ಒಂದು ಮಾತ್ರ ಮಿಕ್ಸ್ ಮಾಡಿಲ್ಲ. ಅದೇನಂತ ಹೇಳಿ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದ್ ನಿಮ್ಗೆ ಗೊತ್ತಿರೋದೇ ಇರೋದಿಲ್ಲ. ಏನಕ್ಕೆ ಹಾಕಿಲ್ಲ? ಹಾಕಲ್ಲ, ಆ ತರ ಇದು. ಹೌದಾ? ನೀವು ಡಿಫ್ರೆಂಟ್ ಟೇಸ್ಟ್ ಇದೆ. ಡಿಫ್ರೆಂಟ್ ಟೇಸ್ಟ್ ಇದೆ. ಒಳ್ಳೆ ಒಂದು ರೆಸಿಪಿ ತೋರಿಸ್ಕೊಟ್ಟಿದ್ದೀರಾ. ಆಯ್ತು ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ನು. ಒಂಥರ ಮಸಾಲ ವಾಸನ ಇಲ್ಲ. ಯಾಕಂದ್ರೆ ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನೂ ಹಾಕಿಲ್ಲ. ನಾರ್ಮಲ್ ಆಗಿ ಒಂದು ಮಕ್ಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು, ಜಾಸ್ತಿ ಖಾರ ಎಲ್ಲ ಏನೂ ಇರಲ್ಲ. ಒಳ್ಳೆ ಚೆನ್ನಾಗಿರೋ ಚಿಕನ್ ಮಾಡಿ ಕೊಟ್ಟಿದ್ದಾರೆ. ಚಿಕನ್ ಅನ್ನ ಖಾಲಿ ಮಾಡಬೇಕು. ಮುರಳಿ ಬೇಡಾರಿ ಫಸ್ಟ್ ಕಾರ್ಯಕ್ರಮ ಮುಗಿಸಿ ಸಮಯ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ನೀವು ಸಾಕಷ್ಟು ಜನ ಫೋನ್ ಮಾಡ್ತಾ ಇದಾರೆ, ನಾವು ಸಹ ನಿಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಮುರಳಿ ಅವರೇ, ಎಲ್ಲಿ ನಾವು ಯಾವ ರೀತಿ ಭಾಗವಹಿಸಬೇಕು ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ. Facebook/ಒಗಂಡಬಿ ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಒಗಂಡಬಿ ಪೇಜ್ ಓಪನ್ ಆಗುತ್ತೆ. ಇಲ್ಲ ಟೆಲಿಫೋನ್ ನಂಬರ್ ಎಲ್ಲ ಅದ್ರೊಳಗಿದೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಇನ್ನೂ ಸಾಕಷ್ಟು ಜನ ಮುರಳಿಯವರೇ ಬುಕ್ ನ ರಿಲೀಸ್ ಮಾಡಿದ್ರಿ, ಒಗಂಡಬಿ ಪುಸ್ತಕನ, ಆದ್ರೆ ಪುಸ್ತಕ ಸಿಗ್ತಾನೆ ಇಲ್ಲ ಅಂತ ಅಕ್ರಾಸ್ ದಿ ವರ್ಲ್ಡ್ ಎಲ್ಲ ಫೋನ್ ಮಾಡ್ತಾ ಇದಾರೆ. ಎಲ್ಲಾ ಪುಸ್ತಕದ ಅಂಗಡಿಗಳಲ್ಲೂ ಲಭ್ಯ ಇದೆ. ಇದು ರಿಲೀಸ್ ಆಗಿದೆ 22ನೇ ತಾರೀಕು. ಆದ್ರಿಂದ ಎಲ್ಲಾ ಪುಸ್ತಕದ ಅಂಗಡಿಲೂ ಸಹ ನಮ್ಮ ಒಗಂಡಬಿಯ ವೆಜ್ ರೆಸಿಪಿ 1 ಸಿಗ್ತಾ ಇದೆ. ದಯವಿಟ್ಟು ಕೊಂಡ್ಕೋಬಹುದು. ಯಾಕಂದ್ರೆ ಅದರೊಳಗೆ ಎಲ್ಲ ನಮ್ಮ ಅದ್ಭುತವಾದಂತಹ 100 ರೆಸಿಪಿಗಳ ಮಾಹಿತಿ ಪೂರ್ತಿಯಾಗಿ ನಮ್ಮ ಈ ರೆಸಿಪಿಲಿದೆ. ಈ ಪುಸ್ತಕ ನೋಡ್ತಾ ಇದ್ರೆ ಒಗ್ಗರಣೆ ಟಿವಿ ನೋಡ್ದಂಗೆ ಆಗುತ್ತೆ ನಿಮ್ಗೆ. ನಮ್ಮ ಜಿ ಕನ್ನಡ ಒಗ್ಗರಣೆ ನೋಡ್ಬೇಕಾದ್ರೆ ಯಾವ ಫೀಲಿಂಗ್ ಬರುತ್ತೋ ಈ ಬುಕ್ ನೋಡ್ಬೇಕಾದ್ರೆ ಅದೇ ಫೀಲಿಂಗ್ ಇದೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.